ಹರೇ ರಾಮ. ಗುರುವೇ ನಮಃ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಮೊತ್ತ ಮೊದಲು ಆಯುರ್ವೇದವೆಂಬ ಅದ್ಭುತ ಜೀವನಶಾಸ್ತ್ರವನ್ನು ನಮಗೆಲ್ಲ ಕರುಣಿಸಿದ ಪರಮಕಾರುಣಿಕರಿಗೆ, ಪೂರ್ವಾಚಾರ್ಯರುಗಳಿಗೆ, ಮನೀಷಿಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ. ಇಂದು ಮಧ್ಯಾಹ್ನ ಮೇಲಿನಿಂದ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಇತ್ತು. ಬೆಟ್ಟಕ್ಕೆ ಬೆಟ್ಟ ಸೇರಿದರೆ ಏನಾದೀತು? ಬೆಟ್ಟಕ್ಕೆ ಬೆಟ್ಟ ಸೇರಿದರೆ ಏನಾದೀತು? ಬೆಟ್ಟಕ್ಕೆ ಬೆಟ್ಟ ಸೇರೋದೇ ಇಲ್ಲ. ಉದಾಹರಣೆಗೆ ಹಿಮಾಲಯ ಪರ್ವತ, ಸಹ್ಯ ಪರ್ವತ ಒಂದಕ್ಕೊಂದು ಸೇರಲಿಕ್ಕೆ ಇಲ್ಲ ನೋಡಿ. ಯಾವಾಗಲೂ ಕೂಡ ಒಂದು ವೇಳೆ ಸೇರೋದಾದರೆ ಏನಾದೀತು ಅಂತ ಯೋಚನೆ ಮಾಡ್ತಾ ಇದ್ವು. ನೀವು ದೂರ ಹೋಗಬೇಡಿ, ಹಿಮಾಲಯಕ್ಕೆ ಸಹ್ಯಕ್ಕೆ ಹೋಗಬೇಡಿ, ಇಲ್ಲಿಯೇ ಇದೆ ಬೆಟ್ಟಗಳು. ನಮ್ಗೆ ಗಿರಿಧರ ಕಜೆಗೆ ನಾವೆಲ್ಲ ಕರೆಯೋದು, ಅವ್ರ ಹತ್ತಿರದವರು ಹಿರಿಯರು ಕರೆಯೋದು ಗಿರಿ ಅಂತ ಕರೆಯೋದು. ಗಿರಿ ಅಂದರೆ ಬೆಟ್ಟ ಅಂತಲ್ವಾ, ಪರ್ವತ ಅಂತಲ್ವಾ. ಅದು ಆಯುರ್ವೇದದ ಒಂದು ಪರ್ವತ ಅಂತ. ಆ ಕಾರಣಕ್ಕೆ ಗಿರಿ ಅನ್ನೋ ಶಬ್ದ ಇನ್ನೂ ಹೆಚ್ಚು ಸಲ್ತದೆ ಅಂತ ಅಂದ್ಕೊಳ್ತೇವೆ ನಾವು. ಈ ಆಯುರ್ವೇದದ ಗಿರಿ, ಆಯುರ್ವೇದದ ಪರ್ವತ ವಿಶ್ವ ಸಮ್ಮೇಳನ ಮಾಡಬೇಕು ಅಂತ ಹೊರಟಾಗ, ಅಂದರೆ ದೊಡ್ಡ ಕಾರ್ಯವನ್ನು ಮಾಡಬೇಕು ಅಂತ ಹೊರಟಾಗ ಜೊತೆಗೆ ಬಂದು ನಿಂತವ್ರು ಯಾರು ಅಂದರೆ ಹಿಮಾಲಯ ಅಂತ, ಹಿಮಾಲಯದವರು. ಅದು ಮತ್ತೊಂದು ಗಿರಿ, ಅದು ಯಥಾ ಪ್ರಕಾರ ಅಂತ. ಈ ಬೆಟ್ಟಕ್ಕೆ ಬೆಟ್ಟ ಸೇರಿದರೆ ಏನಾದೀತು ಅಂದರೆ ಆಯುರ್ವೇದ ವಿಶ್ವ ಸಮ್ಮೇಳನ ಆದೀತು ಅಂತ ತಿಳ್ಕೊಡ್ಬೋದು. ಅದಕ್ಕೆ ಬೆಟ್ಟಕ್ಕೆ ಬೆಟ್ಟ ಸೇರಿದಾಗ ಆಯುರ್ವೇದದ ವಿಶ್ವ ಸಮ್ಮೇಳನ ಅಂತ. ಹಿಮಾಲಯದವರು ಮಾತ್ರ ಅಲ್ಲ, ಅನೇಕರು ಕೈ ಜೋಡಿಸಿದ್ದಾರೆ. ಅನೇಕ, ಅದು ಔಷಧದ ಸಂಸ್ಥೆಗಳಿರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಇನ್ನು ಅನೇಕ ಕಾರ್ಯಕರ್ತರಿರ್ಬೋದು, ಅಥವಾ ದಾನಿಗಳಿರ್ಬೋದು, ತುಂಬ ಜನ ಕೈ ಜೋಡಿಸ್ತಿದ್ದಾರೆ. ಆದರೆ ಯಾರೋ ಒಬ್ಬರು ಪವಿತ್ರ ಪಾಣಿ ಬೇಕಾಗ್ತದೆ ಅಂತ, ಮುಂದೆ ನಿಲ್ಲುವವರು ಬೇಕಾಗ್ತದೆ, ಧೈರ್ಯ ಕೊಡುವವರು ಬೇಕಾಗ್ತದೆ ಅಂತ. ಒಂದು ಗಿರಿಧರ, ಬೆಟ್ಟ ತಲೆ ಮೇಲೆ ಹೊತ್ಕೊಳ್ತಕ್ಕಂಥವ್ರು ಬೇಕಾಗ್ತಾರೆ ಅಂತ. ಈ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಾಗ ಈ ಗೋಪಾಲಕರು ಅವರು ತಮ್ಮ ಕೋಲನ್ನು ಎತ್ತಿ ಹಿಡಿದಿದ್ರಂತೆ ಬೆಟ್ಟಕ್ಕೆ. ಯಾಕೆಂದರೆ ಕೃಷ್ಣನಿಗೆ ಎಲ್ಲರೂ ಕಷ್ಟ ಆದರೆ ನಾವು ಎಲ್ಲ ಸಾಥ್ ಕೊಡುವಂಥ ಅವರು ತಮ್ಮ ತಮ್ಮ ಹಸು ಕಾಯುವ ಕೋಲುಗಳನ್ನು ಪರ್ವತಕ್ಕೆ ತಾಗಿಸಿ ಇಟ್ಕೊಂಡಿದ್ದರಂತೆ ಅಂತ. ಹಾಗೆ ಅನೇಕರು ಗಿರಿಧರ ಕಜ ಜೊತೆಯಲ್ಲಿ ಇದಕ್ಕೆ ಕೆಲಸ ಮಾಡಿದ್ದಾರೆ. ಅನೇಕರು ತುಂಬ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಆದರೆ ಈ ಕಾರ್ಯ ಸುಲಭದ ಕಾರ್ಯ ಅಲ್ಲ ಅಂತ. ಈ ಕಾರ್ಯ ಸರ್ಕಾರಗಳು ಮಾಡಬೇಕಾದ ಕಾರ್ಯ, ಸರ್ಕಾರಗಳು ಮಾಡಿದ ಕಾರ್ಯ, ಇನ್ನೂ ಚೆನ್ನಾಗಿ ಮಾಡಬೇಕಾಗಿರುವಂಥ ಕಾರ್ಯ. ಇದನ್ನು ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯವಾ ಅಂತ ದೊಡ್ಡ ಪ್ರಶ್ನೆ. ಅದು ಸಾಧ್ಯ ಅಂತ ಆಗಿ ಹೋಯ್ತು. ಇದು ಸಾಧ್ಯ ಅನ್ನೋದು ಈ ಸಮಾರೋಪ ಹೊತ್ತಿನಲ್ಲಿ ಸಾಬೀತಾಗಿ ಹೋಯ್ತು. ನಮ್ಮಲ್ಲಿ ಒಂದು ಪಿಡುಗಿದೆ ಅಂತ, ದೊಡ್ಡ ಕಾಯಿಲೆ ಅದು. ಮಾತೆತ್ತಿದ್ರೆ ಸರ್ಕಾರ ಮಾಡಲಿ, ಸರ್ಕಾರ ಮಾಡಲಿ ಅಂತ, ಎಲ್ಲವನ್ನೂ ಸರ್ಕಾರ ಮಾಡಬೇಕು ಅಂತ. ಸರ್ಕಾರ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮತ್ತು ಅವರು ಮಾಡುವುದೂ ಇಲ್ಲ. ಮಾಡಲಿಕ್ಕೆ ಹೊರಟು ಕೂಡ ತುಂಬ ಅಡ್ಡಿ ಆತಂಕಗಳಿದೆ. ಒಂದು ಕೆಲಸಕ್ಕೆ 100 ವಿಘ್ನ ಇರುವ ಜಾಗ, ಅದಕ್ಕೇನು ಹೆಸರು? ಸರ್ಕಾರ ಅಂತ ಹೆಸರು ಅದಕ್ಕೆ ಅಂತ. धक्के मारने से चलती है, वो क्या है? कार. धक्के मारने से भी नहीं चलती, वो क्या है? ಸರ್ಕಾರ. ಹಿಂದಿಯವರು ಹೇಳೋದುಂಟು ಅಂಥದ್ದು ಅಂತ. ಹಾಗಿರುವಾಗ ಅವರು ಕೂಡ ಹೇಗೆ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಒಂದು ವ್ಯಕ್ತಿ ಮಾಡಬೇಕಾದ್ರೆ ಏನೋ ಒಂದು ದೇವತಾ ಶಕ್ತಿ ಅವರಲ್ಲಿ ಇರಬೇಕು. ಇಲ್ಲದಿದ್ದರೆ ಅಂಥದ್ದನ್ನು ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಗಿರಿಧರ ಕಜೆಯವರಿಗೆ ಗಿರಿಧರ ಅಂತ ಹೆಸರಿಟ್ಟು ಸಾರ್ಥಕ ಆಯಿತು. ಯಾಕೆಂದರೆ ಈ ಬೆಟ್ಟ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ ಅವರು. ಆಯುರ್ವೇದ ವಿಶ್ವ ಸಮ್ಮೇಳನದ ಬೆಟ್ಟ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ. ಅದರ ಮುಖದಲ್ಲಿ ಆಯಾಸದ ಕುರುಹಿಲ್ಲ, ಒತ್ತಡದ ಲಕ್ಷಣಗಳಿಲ್ಲ. ಮುಖದಲ್ಲಿ ತುಂಬ ಒಂದು ಹೊಸತನ, ಉಲ್ಲಾಸ ಮುಖದಲ್ಲಿದೆ.
ಅದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ನಿರಾಯಾಸವಾಗಿ ಈ ಆಯುರ್ವೇದ ವಿಶ್ವ ಸಮ್ಮೇಳನದ ಬೆಟ್ಟ ಹೊತ್ಕೊಂಡಿರೋದ್ರಿಂದ ಗಿರಿಧರ ಸಾರ್ಥಕ ಆಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ನೋಡಿ, ಈ ಗಿರಿಧರ ಅಂದರೆ ಯಾವ ದೇವರು, ಯಾವ ಅವತಾರ ಅಂದರೆ ಎಲ್ಲರೂ ಹೇಳೋದು ಕೃಷ್ಣ ಅಂತ. ಗೋವರ್ಧನ ಪರ್ವತವನ್ನು ಎತ್ತಿದವನು ಕೃಷ್ಣ, ಅವನೇ ಗಿರಿಧರ ಅಂತ. ಆದರೆ ಹನುಮಂತನೂ ಗಿರಿಧರ ಹೌದು ಅಂತ. ಹನುಮಂತನು ಕೂಡ ಗಿರಿಧರ ಅಂತ. ಯಾಕೆಂದರೆ ಅವನು ಔಷಧಿ ಪರ್ವತವನ್ನು ಹೊತ್ತವನು ಅಂತ. ಇದೇನಪ್ಪ ವಿಚಿತ್ರ ಅಂತ. ಔಷಧಿ ಪರ್ವತ ಇರುವುದು ಎಲ್ಲಿ? ಅದಲ್ಲಿ ಹಿಮಾಲಯದಲ್ಲಿ ಔಷಧಿ ಪರ್ವತ ಇರುವಂಥದ್ದು. ಕೈಲಾಸ ಪರ್ವತ ಮತ್ತು ಕಾಂಚನ ಪರ್ವತಗಳ ಮಧ್ಯೆ ಇರ್ತಕ್ಕಂಥದ್ದು ಔಷಧಿ ಪರ್ವತ ಅಂತ. ಔಷಧಿ ಪರ್ವತವನ್ನು ಅಲ್ಲಿಂದ ಲಂಕೆಗೆ ತಂದು ಒಂದಲ್ಲ 2 ಬಾರಿ, ರಾಮಾಯಣದ ಯುದ್ಧದಲ್ಲಿ 2 ಬಾರಿ ಹನುಮಂತ ಆ ಕಾರ್ಯವನ್ನು ಮಾಡ್ತಾನೆ. ಆ ಪರ್ವತವನ್ನು ತಂದು ಅಲ್ಲಿ ಆಗಬೇಕಾದ ಕಾರ್ಯವನ್ನು ಮಾಡಿಸಿ ಮತ್ತೆ ಅದನ್ನು ಮರಳಿ ಅಲ್ಲೇ ಕೊಂಡೋಗಿ ಇಟ್ಟಂಥ ಮಹನೀಯ ಅವನು ಗಿರಿಧರ. ಅಂದರೆ ಅದು ಖಂಡಿತವಾಗಿ ಹೌದು ಅಂತ. ಹಾಗಾಗಿ ಹನುಮಂತನನ್ನು ನಾವು ಆಯುರ್ವೇದದ ಹನುಮಂತ ಅಂತ ಕರಿಬೋದು ಖಂಡಿತವಾಗಿ ಅಂತ. ಸಂಜೀವನಿಯ ಹನುಮಂತ, ಆಯುರ್ವೇದದ ಹನುಮಂತ ಅಂತ ಕರಿಬೋದು ಅಂತ. ಆ ಪ್ರಕರಣ ತುಂಬ ಅದ್ಭುತವಾಗಿದೆ ರಾಮಾಯಣದಲ್ಲಿ. ಅಲ್ಲಿ ಆಯುರ್ವೇದದ ವೈಭವ ವರ್ಣಿತವಾಗಿದೆ. ರಾಮಾಯಣದ ಯುದ್ಧಕಾಂಡ ಅಲ್ಲಿ 2 ಪ್ರಕರಣಗಳು. ನಾವು ಅದರಲ್ಲಿ ಒಂದು ಪ್ರಕರಣವನ್ನು ಉಲ್ಲೇಖ ಮಾಡ್ತಾ ಇದ್ದೇವೆ. ಅದು ಲಕ್ಷ್ಮಣ ಶಕ್ತಿಕ್ಷೇಪ ಅಂತ ಆ ಪ್ರಕರಣದ ಆ ಸಂದರ್ಭದ ಹೆಸರು. ನಿಮಗೆಲ್ಲ ಗೊತ್ತೇ ಇದೆ. ರಾಮರಾವಣರ ಯುದ್ಧ ಆಗ್ತಾ ಇದ್ದಾಗ ರಾವಣನ ತಮ್ಮ ವಿಭೀಷಣ ಮುನ್ನುಗ್ಗಿ ಹೋಗಿ ತನ್ನ ಗದೆಯಿಂದ ರಾವಣನ ಕುದುರೆಗಳನ್ನು ಸಂಹಾರ ಮಾಡ್ತಾನೆ. ರಾವಣನ ರಥದ ಕುದುರೆಗಳನ್ನು ಸಂಹಾರ ಮಾಡ್ತಾನೆ. ಆ ರಥವನ್ನು ಬಿಟ್ಟು ರಾವಣ ಭೂಮಿಗೆ ಇಳಿಬೇಕಾಗಿ ಬಂತು. ತುಂಬ ಕೋಪ ಬಂತು ರಾವಣನಿಗೆ ವಿಭೀಷಣನ ಮೇಲೆ. ಒಂದು ಶಕ್ತಾಯುಧವನ್ನು ವಿಭೀಷಣನ ಮೇಲೆ ಪ್ರಯೋಗ ಮಾಡ್ತಾನೆ, ತಮ್ಮನನ್ನು ಕೊಂದೇ ಬಿಡಬೇಕು ಅಂತ. ಆದರೆ ಲಕ್ಷ್ಮಣ ಮಧ್ಯೆ ಬರ್ತಾನೆ. ಲಕ್ಷ್ಮಣ ತನ್ನ ಬಾಣಗಳ ಮೂಲಕವಾಗಿ ಆ ಶಕ್ತಾಯುಧವನ್ನು ತುಂಡು ಮಾಡ್ತಾನೆ. ಆಗ ಇನ್ನೊಂದು ಶಕ್ತಿಯಾಯುಧವನ್ನು ಕೈಗೆತ್ತಿಕೊಳ್ತಾನೆ ರಾವಣ. ಅದೆಂಥದ್ದು ಅಂದರೆ ಅದಕ್ಕೆ ಇದಿರಿಲ್ಲ. ಅದಕ್ಕೆ ಆ ಶಕ್ತಿಯಾಯುಧ ಪ್ರಯೋಗ ಆದರೆ ಅದು ಬಲಿ ತಗೊಳ್ತದೆ ಅದು ಅಂತ, ಅಂಥದ್ದದು ಅಂತ. ಅದಕ್ಕೆ ಪ್ರತ್ಯಸ್ತ್ರ ಇಲ್ಲ ಅಂತ. ಅದನ್ನು ತನ್ನ ತಮ್ಮನ ಮೇಲೆ ಪ್ರಯೋಗ ಮಾಡೋಕ್ಕೆ ಹೊರಟಾಗ ಮತ್ತೆ ವಿಭೀಷಣನ ನೆರವಿಗೆ ಬಂದವನು ಲಕ್ಷ್ಮಣನೇ. ಅವನು ಬಾಣಗಳ ಮಳೆಗರಿತಾನೆ ರಾವಣನ ಮೇಲೆ. ವಿಮುಖೀಕೃತ ವಿಕ್ರಮ ಅಂತ, ಅಂದರೆ ಪ್ರಹಾರ ಮಾಡಲಿಕ್ಕೆ ಮನಸ್ಸಾಗದಿರುವಷ್ಟು ಅವನನ್ನು ವಿಚಲಿತಗೊಳಿಸ್ತಾನೆ ಅಂತ. ಆಗ ರಾವಣನ ಕೋಪ ಲಕ್ಷ್ಮಣನ ಮೇಲೆ ತಿರುಗಿತು. ರಾವಣ ಹೇಳ್ತಾನೆ, ನಿನ್ನ ಮೇಲೆ ಇದನ್ನು ಪ್ರಯೋಗ ಮಾಡ್ತಾನೆ. ಯಾಕೆಂದರೆ ರಣಶ್ಲಾಘ್ಯನ್, ಯುದ್ಧದಲ್ಲಿ ಪ್ರಶಂಸೆಗೆ ಅರ್ಹ ನೀನು. ನಾನು ನನ್ನ ತಮ್ಮನ ಮೇಲೆ ಆಯುಧವನ್ನು ಪ್ರಯೋಗ ಮಾಡದಿರುವಂತೆ ಮಾಡಿದೆ. ಹೋಗಲಿ ಬಿಡು, ಅವನ ಮೇಲೆ ಪ್ರಯೋಗ ಮಾಡೋದಿಲ್ಲ, ನಿನ್ನ ಮೇಲೆ ಪ್ರಯೋಗ ಮಾಡ್ತಾನೆ ಎಂಬುದಾಗಿ ಹೇಳಿ ಲಕ್ಷ್ಮಣನ ಮೇಲೆ ಆ ಆಯುಧವನ್ನು ಪ್ರಯೋಗ ಮಾಡಿದಾಗ ಲಕ್ಷ್ಮಣ ಕುಸಿದು ಬಿದ್ದ. ತುಂಬ ಪ್ರಸಿದ್ಧವಾಗಿರುವ ಕಥೆ ಅದು. ರಾಮನಿಗೆ ತಡೆಯಲಾರದ ದುಃಖವಾಯಿತು. ತುಂಬ ದಾರುಣವಾಗಿ ಅದನ್ನು ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡ್ತದೆ. ಮುಂದೇನ ಗತಿ ಎನ್ನುವ ಸಂದರ್ಭ, ರಾಮನಂತ ರಾಮನೇ ಮುಂದೇನ ಗತಿ ಅಂತ ಪ್ರಶ್ನೆ ಕೇಳುವಾಗ ಆ ಪ್ರಶ್ನೆಗೆ ಉತ್ತರ ಕೊಟ್ಟವ್ರು ಯಾರು ಅಂದರೆ ಒಬ್ಬ ವೈದ್ಯ ಅಂತ, ಸುಷೇಣ ಎಂಬ ಕಪಿವೈದ್ಯ. ಆ ಭಯಂಕರವಾದ ಸಮಸ್ಯೆಗೆ ಪರಿಹಾರ ಕೊಟ್ಟವನು ಯಾರು ಅಂದರೆ ಸುಷೇಣ ಎಂಬ ಕಪಿವೈದ್ಯ ಅಂತ. ಆತ ರಾಮನಿಗೆ ಹೇಳ್ತಾನೆ, ಚಿಂತೆ ಮಾಡೋದು ಬೇಡ ರಾಮ, ಇವನು ಸತ್ತಿಲ್ಲ. ಈ ಮುಖಲಕ್ಷಣ, ದೇಹಛಾಯೆ ಅದೇನು ಹೇಳ್ತದೆ ಅಂದರೆ ವೈದ್ಯನಿಗೆ ಆ ದೃಷ್ಟಿ ಇರಬೇಕಾಗ್ತದೆ ಅಂತೆ. ಇವನು ಸತ್ತಿಲ್ಲ, ಕೂಡಲೇ ಸಾಯೋದು ಕೂಡ ಇಲ್ಲ ಅಂತ. ಬದುಕುವ ಲಕ್ಷಣ ಇದೆ ಅವನಿಗೆ, ಸಾಯುವ ಲಕ್ಷಣ ಇಲ್ಲ ಅಂತ. ಆದರೆ ಚಿಕಿತ್ಸೆ ಬೇಕು. ಆ ಚಿಕಿತ್ಸೆಗೆ ಬೇಕಾದ ಗಿಡಮೂಲಿಕೆಗಳು ಎಲ್ಲಿದ್ದಾವೆ ಅಂದರೆ ಹಿಮಾಲಯ ಪರ್ವತದ ಪರಿಸರದಲ್ಲಿ, ಔಷಧಿ ಪರ್ವತದಲ್ಲಿ ಅಲ್ಲಿದ್ದಾವೆ ಅಂತ. ವಾಲ್ಮೀಕಿ ರಾಮಾಯಣ ಅದನ್ನು ಆ ಹೆಸರಲ್ಲಿ ವರ್ಣನೆ ಮಾಡಿದೆ. ಔಷಧಿ ಪರ್ವತ ಎಂಬುದಾಗಿ ವರ್ಣನೆ ಮಾಡಿದೆ, ಅಲ್ಲಿದೆ ಅಂತ. ಅದನ್ನು ತರಬೇಕು ಅಂತ. ಅದನ್ನು ಯಾರು ತರುವವರು? ಈ ಹನುಮಂತ ತರಬಲ್ಲ ಅಂತ. ಹನುಮಂತ ಅವನು ಮೊದಲು ಮಾಡಿದ ಚಿಕ್ಕ ಸಾಹಸ ಸಮುದ್ರ ಹಾರಿದ್ದು. ಈಗ ಮಾಡುವಂಥದ್ದು ತುಂಬ ದೊಡ್ಡ ಸಾಹಸ. ಸಮುದ್ರಕ್ಕಿಂತ ಬಹಳ ದೂರದಲ್ಲಿ, ಅಂದರೆ ಸಮುದ್ರ 100 ಯೋಜನ ಅಂತ, ಸಾವಿರಾರು ಯೋಜನೆಗಳ ದೂರದಲ್ಲಿ ಆ ಪರ್ವತ ಇದೆ. ಅಲ್ಲಿಗೆ ಹನುಮಂತ ಹಾರಿ ಹೋಗ್ತಾನೆ. ಅಲ್ಲಿ ಹೋಗಿ ಅಲ್ಲಿ ತುಂಬ ಸ್ವಾರಸ್ಯ ಇದೆ, ಇದನ್ನೆಲ್ಲರೂ ಕೂಡ ಗಮನಿಸಿಲ್ಲ. ಅಲ್ಲಿ ಹೋದಾಗ ಏನಾಯ್ತಂತೆ ಅಂದರೆ ಔಷಧಿಗಳು ಮರೆಯಾದವು ಅಂತ. ಸುಷೇಣ ಹೇಳಿದ 4 ಔಷಧಿಗಳು, ವಿಶಲ್ಯಕರಣಿ, ಆಮೇಲೆ ಸಂಧಾನಕರಣಿ, ಸಾವರ್ಣ್ಯಕರಣಿ ಮತ್ತು ಸಂಜೀವನಿ ಅಂತ 4 ಔಷಧಗಳು. ವಿಶಲ್ಯಕರಣೀಂ ನಾಮ ವಿಶಲ್ಯಕರಣೀಂ ಶುಭಾಂ ಸವರ್ಣಕರಣೀಂ ಚಾಪಿ ತಥಾ ಸಂಜೀವನೀಮಪಿ
ಸಂಧಾನಕರಣೀಂಚಾಪಿ ಗತ್ವ ಶೀಘ್ರಮಿಹಾನಯ. ಒಂದೊಂದಕ್ಕೂ ಒಂದೊಂದು ಕಾರ್ಯ ಇದೆ. ಅದು ವಿಶಲ್ಯಕರಣಿ ಅಂದರೆ ಏನಂದರೆ, ಈ ಬಾಣದ ಮೊನೆ ಒಳಗೆ ಉಳಿದಿದ್ರೆ, ಶರೀರವಲ್ಲದೇ ಇರುವಂಥದ್ದು, ಶಲ್ಯ ಅಂದರೆ ಆಯುಧದ ಶೇಷ, ಅದು ಒಳಗೆ ಉಳಿದಿದ್ರೆ ಅದು ತಾನಾಗಿ ಹೊರಗೆ ಬರುವಂತೆ ಮಾಡ್ತಕ್ಕಂಥ ಒಂದು ಔಷಧ, ಅದು ವಿಶಲ್ಯಕರಣಿ ಅಂತ. ಹಾಗೆ ಸಂಧಾನಕರಣಿ ಅಂದರೆ ಮುರಿದಿದ್ದನ್ನು ಕೂಡಿಸ್ತದೆ. ಅದು ಆ ಮೂಲಿಕೆ ಅಂಗಭಂಗ ಆಗಿದ್ರೆ ಅದನ್ನು ಕೂಡಿಸ್ತದೆ ಪುನಃ ಅಂತ, ಅದು ಸಂಧಾನಕರಣಿ. ಇದು ಸಾವರ್ಣ್ಯಕರಣಿ ಅಂದರೆ ಕಲೆ ಕೂಡ ಉಳಿಯೋದಿಲ್ಲ ಅಂತ, ಮೊದಲು ಹೇಗಿತ್ತು ಹಾಗೆ ಆಗ್ತದೆ ಅಂತ, ಅದು ಸಾವರ್ಣ್ಯಕರಣಿ ಅಂತ. ಮೃತ ಸಂಜೀವನಿ ಅಂದರೆ ಇನ್ನೇನು ಸತ್ತಿದಾನ ಅವನು ಅಂತ, ಅವನನ್ನು ಯಾರೂ ಬದುಕಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅವನನ್ನು ಕೂಡ ಮತ್ತೆ ಬದುಕಿಸ್ತದೆ. ಇಂಥ 4 ಔಷಧಿಗಳು ಅಲ್ಲಿವೆ, ತಗೊಂಡು ಬಾ ಅಂತ ಸುಷೇಣ ಆಂಜನೇಯನಿಗೆ ಹೇಳಿದ್ದು. ನೀವು ಆಲೋಚನೆ ಮಾಡಬೇಕಾಗಿದ್ದು ಏನಂದರೆ, ಎಷ್ಟು ಮುಂದಿತ್ತು ನಮ್ಮ ಒಂದು ವೈದ್ಯಶಾಸ್ತ್ರ ಅಂತ. ಇಂಥದ್ದು ಇವತ್ತು ಇದೆಯಾ ಅಂತ. ಯಾವುದೇ ವೈದ್ಯ ಪದ್ಧತಿ ಇದನ್ನು ಹೊಂದಿದೆಯಾ ಅಂತ. ಗಿಡಮೂಲಿಕೆಗಳ ಮೂಲಕ ಮುರಿದ ಅಂಗವನ್ನು ಕೂಡಿಸುವಂಥದ್ದು, ಕಲೆಯೇ ಇಲ್ಲದಂತೆ ಮಾಡುವಂಥದ್ದು, ಒಳಗಿರುವ ಅಲುಗುಗಳನ್ನು ಮೊನೆಗಳನ್ನು ಹೊರತರುವಂಥದ್ದು, ಅಥವಾ ಇನ್ನೇನು ಸತ್ವವನ್ನು ಬದುಕಿಸುವಂಥದ್ದು, ಇದು ನಿಲ್ಲಿಸುವಂಥದ್ದು, ಎಷ್ಟು ಮುಂದಿತ್ತು ಅದು. ನಿಮಗೆ ಗೊತ್ತಿರಲಿ, ಸುಷೇಣ ಚಿಕಿತ್ಸೆ ಕೊಡ್ತಾ ಇದ್ದಂತೆ, ಕಪಿಗಳಿಗೆ ಸುಷೇಣ ಚಿಕಿತ್ಸೆ ಕೊಡ್ತಾ ಇದ್ದಂತೆ. ಯುದ್ಧದಲ್ಲಿ ಅನೇಕರು ನಿಕೃತ್ತಾನನ ಬಾಹ ಅಂತಂದರೆ ಯಾರ್ದು ಕೈ ಕತ್ತರಿಸಿ ಹೋಗಿರ್ತಿತ್ತು, ಯಾರ್ದು ಬಾಲ ಕತ್ತರಿಸಿ ಹೋಗಿರ್ತಿತ್ತು, ಯಾರಿಗೆ ಇನ್ನೇನು ತೊಂದರೆ ಆಗಿರ್ತಿತ್ತು. ಕೇಚಿತ್ ಪಾರ್ಶ್ವೇಶು ದಾರಿತ, ಒಂದು ಪಾರ್ಶ್ವೇ ಕತ್ತರಿಸಿ ಹೋಗಿರ್ತಿತ್ತು. ಅಂಥವ್ರನ್ನೆಲ್ಲರನ್ನೂ ಚಿಕಿತ್ಸೆ ಮಾಡಿ ಕೂಡಲೇ ಗುಣ ಮಾಡಿ ಕೂಡಲೇ ಯುದ್ಧಕ್ಕೆ ಕಳುಹಿಸಿಕೊಡ್ತಾ ಇದ್ದ ಅಂತ. ಕೂಡಲೇ ಯುದ್ಧ ಮಾಡ್ತಾ ಇದ್ರು ಹೋಗಿ ಅವರು ಅಂತ. ಅಂದರೆ ಆಯುರ್ವೇದ ನಿಧಾನ ಅಂತ ಹೇಳೋರು ಇದ್ದಾರಲ್ಲ, ನಮ್ಮ ಗಿರಿ ಹೇಳ್ತಾ ಇರೋದುಂಟು ಯಾವಾಗಲೂ, ಆಯುರ್ವೇದ ನಿಧಾನ ಅಲ್ಲ, ಆಯುರ್ವೇದದ ಹತ್ರ ಹೋಗೋದು ನಿಧಾನ ಅಂತ. ಮತ್ತೆಲ್ಲ ಮುಗಿದ ಮೇಲೆ ಇನ್ನು ಯಾವ ಔಷಧವೂ ಕೆಲಸ ಮಾಡೋದಿಲ್ಲ, ಇನ್ಯಾವ ಆಸ್ಪತ್ರೆ ಬಾಕಿ ಇಲ್ಲ ಅಂತ ಅಂದಮೇಲೆ ಕೊನೆಯಲ್ಲಿ ಆಯುರ್ವೇದಕ್ಕೆ ಹೋಗೋದು ಅಂತ. ಆಮೇಲೆ ಪಾಪ ಅವರು ತಮ್ಮ ಕೆಲಸ ಮಾಡಬೇಕಾಗ್ತದೆ ಅಂತ. ಆಯುರ್ವೇದ ನಿಧಾನ ಅಲ್ಲ ಅಂತ. ಆಯುರ್ವೇದ ಎಷ್ಟು ಕ್ಷಿಪ್ರಗತಿಯಲ್ಲಿ ಕೆಲಸ ಮಾಡ್ತಾ ಇತ್ತು, ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇತ್ತು ಅಂದರೆ, ಯುದ್ಧದ ಮಧ್ಯೆ ಅಂಗಭಂಗವ ಮತ್ತೊಂದು ಇಂಥದ್ದಾಗಿ ಬಿದ್ದವರನ್ನು ಚಿಕಿತ್ಸೆ ಮಾಡಿ ಗುಣಪಡಿಸಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮತ್ತೆ ಯುದ್ಧಕ್ಕೆ ಕಳುಹಿಸಿಕೊಡ್ತಾ ಇದ್ರು. ಈ ಮಟ್ಟದಲ್ಲಿ ಆಯುರ್ವೇದ ಕೆಲಸ ಮಾಡ್ತಾ ಇದ್ದ ಕಾಲ ಅದು ಅಂತ. ನಾವು ಹೇಳಿಕೊಟ್ಟಿದ್ದೇನೆಂದರೆ, ಹನುಮಂತ ಔಷಧಿ ಪರ್ವತದ ಬಳಿ, ನಮ್ಮ ಚಾರುಕೀರ್ತಿ ಭಟ್ಟರಕರು ಗಂಧಮಾದನ ಪರ್ವತ ಅಂತ ಅದನ್ನು ನಮಗೆ ನೆನಪಿಸ್ತಾ ಇದ್ದಾರೆ. ನಾವು ರಾಮಾಯಣದ ಆ ಉಲ್ಲೇಖವನ್ನು, ವಾಲ್ಮೀಕಿ ರಾಮಾಯಣದ ಉಲ್ಲೇಖವನ್ನು ಮಾಡಿ ಹೇಳ್ತಾ ಇರುವಂಥದ್ದು. ಅಲ್ಲಿ ಹೋದಾಗ ಈ 4 ಮೂಲಿಕೆಗಳಿದೆಯಲ್ಲ, 4 ಮತ್ತು ಇನ್ನಿತರ ಗಿಡ ಮೂಲಿಕೆಗಳು, ಆ ಮೂಲಿಕೆಗಳು ಮರೆಯಾದವಂತೆ. ಹನುಮಂತನಿಗೆ ಕಾಣಿಸಲಿಲ್ಲ. ಬೆಟ್ಟ ತರೋ ಕೆಲಸ ಯಾಕೆ ಬಂತು? ಮೂಲಿಕೆ ತಂದರೆ ಸಾಲದ, ಬೆಟ್ಟ ತರಬೇಕಾ? ಯಾಕೆ ಆ ಸಂದರ್ಭ ಬಂತು ಅಂದರೆ, ರಾಮಾಯಣದ ಪಂಕ್ತಿ ಇದು, ಮಹೌಷಧ್ಯಸ್ತತ ಸರ್ವಾಹ ತಸ್ಮಿನ್ ಪರ್ವತ ಸತ್ತಮೆ ವಿಜ್ಞಾಯಾರ್ಥಿನ ಮಾಯಾಂತಂ ತಥೋ ಜಗ್ಮುರದರ್ಶನಂ. ತಮ್ಮನ್ನು ಸಂಗ್ರಹಿಸಿ ಕೊಂಡು ಹೋಗುವನು ಬಂದಿದ್ದಾನೆ ಅಂತ ಗೊತ್ತಾದಾಗ, ಅರ್ಥಿ ಅಂದರೆ ತಮ್ಮನ್ನು ತೊಗೊಂಡು ಹೋಗ್ತಕ್ಕಂಥವ್ನು, ಬಯಸುವಂಥವ್ನು ಬಂದಿದ್ದಾನೆ ಅಂತ ಗೊತ್ತಾದಾಗ, ಅವನು ವೈದ್ಯ ಅಲ್ಲ ಅಂತ ಗೊತ್ತಾದಾಗ, ಬಂದವನು ವೈದ್ಯ ಅಲ್ಲ ಅಂತ ಗೊತ್ತಾದಾಗ ಅದು ಗೊತ್ತಾಗ್ತವೆ. ಆ ಗಿಡಮೂಲಿಕೆಗಳು ನಾವು ಜಡ ಅಂತ ಅಂದ್ಕೊಂಡಿದ್ದೇವೆ, ಅವಕ್ಕೆ ಜೀವ ಇಲ್ಲ, ಭಾವ ಇಲ್ಲ ಅಂತ ಅಂದ್ಕೊಂಡಿದ್ದೇವೆ. ಜೀವವೂ ಇದೆ, ಭಾವವೂ ಇದೆ, ದಿವ್ಯತೆ ಕೂಡ ಇದೆ ಅಂತ, ದಿವ್ಯ ದೃಷ್ಟಿ ಕೂಡ ಅವುಗಳಿಗಿದೆ ಅಂತ, ಇಂಥ ವಿಶೇಷ ಮೂಲಿಕೆಗಳಿಗೆ ಅಂತ. ಹಾಗಾಗಿ ವಿಜ್ಞಾಯಾರ್ಥಿನ ಮಾಯಾ ಅಂತ ತಮ್ಮನ್ನು ಬಯಸಿ ಬಂದಿದ್ದಾನೆ ಇವನು ವೈದ್ಯ ಅಲ್ಲ ಅಂತ ಗೊತ್ತಾದಾಗ ಜಗ್ಮುರ ದರ್ಶನಂ ಅಂತ, ಕಾಣಿಸ್ಕೊಳ್ಳಿಲ್ಲ ಅಂತ, ಮರ್ಯಾದು ಅಂತ. ಆಗ ಹನುಮಂತ ತುಂಬ ಹುಡುಕಿ ಇಲ್ವಲ್ಲ ಅಂತ, ಮತ್ತೇನು ಮಾಡೋದು? ಅವನಿಗೆ ಅರ್ಥ ಆಯಿತು ಇದು ವಿಷಯ ಹೇಗೆ ಅಂತ. ನಾನು ವೈದ್ಯ ಅಲ್ಲ ಅಂತ ಕಾಣಿಸ್ಕೊಳ್ತಾ ಇಲ್ಲ ಅಂತ ಪರ್ವತನೇ ಕಿತ್ಕೊಂಡು ಹೋಗ್ತಾನೆ ಅಂತ. ಹೋಗಿ ಸುಷೇಣನ ಮುಂದಿಟ್ಟು ಹುಡುಕೋ ನೀನು ಅಂತ, ಅದ್ಯಾವುದು ಅಂತ ನೋಡ್ಕೊ ನೀನು ಅಂತ. ಸುಷೇಣನಿಗೆ ಕಾಣಿಸ್ಕೊಳ್ತೇವೆ ಇದೇ ಮೂಲಿಕೆಗಳು, ವಿಶಲ್ಯಕರಣಿ, ಸಾವರಣ್ಯಕರಣಿ, ಸಂಧಾನಕರಣಿ ಮತ್ತು ಮೃತ ಸಂಜೀವನಿ, ಇದೇ ಮೂಲಿಕೆಗಳು ಸುಷೇಣನಿಗೆ ಕಾಣಿಸ್ಕೊಳ್ತವೆ, ಹನುಮಂತನಿಗೆ ಕಾಣಿಸ್ಕೊಳ್ಳಲಿಲ್ಲ. ಇದರರ್ಥ ಹನುಮಂತನಲ್ಲಿ ದಿವ್ಯತೆ ಇಲ್ಲ ಅಂತಲ್ಲ, ಹನುಮಂತ ಶ್ರೇಷ್ಠ ಅಲ್ಲ ಅಂತಲ್ಲ, ವೈದ್ಯ ಅಲ್ಲ ಅಂತ. ಮೂಲಿಕೆಗಳು ಸ್ಪಂದಿಸಬೇಕಾದ್ರೆ ಅವನು ದೇವರಾದ್ರೂ ಕೂಡ ಸಾಲದು ಅಂತ, ವೈದ್ಯ ಆಗಬೇಕು. ವೈದ್ಯನಿಗೆ ಸ್ಪಂದಿಸುವಂಥದ್ದು ಮೂಲಿಕೆಗಳು ಅಂತ. ಈ ಗುಟ್ಟಿದೆ ಅಲ್ಲಿ.
ಈಗ ಹುಟ್ಟಿದೆ ಅಲ್ಲಿ ಅಂತ. ನಮ್ಮ ಪ್ರಶ್ನೆ ಇವತ್ತು ಇದು ನಡೀತಾ ಇದೆಯಾ ಅಂತ. ಮೂಲಿಕೆ ತರೋಕ್ಕೆ ವೈದ್ಯ ಹೋಗ್ತಾ ಇದ್ದಾನೆ ಇವತ್ತು? ಮೂಲಿಕೆ ತರೋದಕ್ಕೆ ವೈದ್ಯ ಹೋಗ್ತಾ ಇದ್ದಾನ? ಯಾರು ಹೋಗ್ತಾ ಇದ್ದಾರೆ ಮೂಲಿಕೆ ತರೋದಕ್ಕೆ ಇವತ್ತು? ನಿಮಗೆಲ್ಲ ಗೊತ್ತು ಅಂತ. ಯಾಕೆ ಔಷಧಗಳು ಫಲಿಸ್ತಾ ಇಲ್ಲ ಅಂದರೆ ಒಂದು ಮುಖ್ಯ ಕಾರಣ ಇದು. ಮತ್ತು ಯಾಕೆ ಅನೇಕ ಔಷಧಗಳು ಕಾಣ್ತಾ ಇಲ್ಲ? ಅನೇಕ ಔಷಧಗಳು ವನಸ್ಪತಿಗಳು ಕಾಣ್ತಾ ಇಲ್ಲ ಯಾಕೆ? ಯಾಕೆಂದರೆ ಆ ಕಣ್ಣೇ ಬರಬೇಕು ಕಾಣೋದಕ್ಕೆ ಅದನ್ನು ಅಂತ. ಬೇರೆ ಕಣ್ಣುಗಳಿಗೂ ಕಾಣಿಸೋದಿಲ್ಲವೋ ಅಂತ. ಆ ಕಣ್ಣುಗಳೇ ಬರಬೇಕು ಅಂತ. ಆಯುರ್ವೇದ ಕೇವಲ ಭೌತಿಕ ಅಲ್ಲ, ಅದು ದೈವಿಕ ಆಧ್ಯಾತ್ಮಿಕ ಕೂಡ ಹೌದು ಅಂತ. ವೈದ್ಯ ಅವನು ಪದವಿ ಪಡ್ಕೊಂಡ್ರೆ ಸಾಲದು, ಪುಸ್ತಕ ಓದಿದ್ರೆ ಸಾಲದು, ಅವನಲ್ಲಿ ಆ ದಿವ್ಯತೆ ಬರಬೇಕಾಗ್ತದೆ ಅಂತ. ವೈದ್ಯನಿಗೆ ಹೇಳಿದ ಲಕ್ಷಣಗಳು ನಾವು ಪುನಃ ಪುನರುಕ್ತಿ ಮಾಡೋದಿಲ್ಲ. ನೀವೆಲ್ಲ ಅದನ್ನು ಬಲ್ಲವರಾಗಿದ್ದೀರಿ. ವೈದ್ಯ ಹೇಗಿರಬೇಕು, ಹೇಗಿರ್ತಾನೆ ಅನ್ನೋದನ್ನು ಆಯುರ್ವೇದ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದೆ. ಆ ವೈದ್ಯ ಲಕ್ಷಣಗಳನ್ನು ಕೊಡಿರ್ತಕ್ಕಂಥವನು ಹೋಗಿ ಎದುರು ನಿಂತರೆ ಅವು ಗೋಚರಿಸ್ತವೆ ಅಂತ, ಅವು ಸ್ಪಂದಿಸ್ತವೆ ಅಂತ, ಅವು ತಮ್ಮ ಕೆಲಸವನ್ನು ಮಾಡ್ತವೆ ಅಂತ. ಅದಲ್ಲದೆ ಇದ್ದರೆ ಹನುಮಂತನಾದರೇನು, ಸಾಕ್ಷಾತ್ ರಾಮಚಂದ್ರನಾದರೇನು, ಅವು ಕೆಲಸ ಮಾಡೋದಿಲ್ಲ. ಇವತ್ತು ಈ ಅಂಶ ಇಲ್ಲ. ವೈದ್ಯರಿಗೂ ಮೂಲಿಕೆಗೂ ಸಂಬಂಧವೇ ಇಲ್ಲ. ಆ ಕೆಲಸ ಬೇರೆಯವರೇ ಮಾಡ್ತಾರೆ, ಮಾಡೋರು ವೈದ್ಯರಲ್ಲ. ಅವ್ರಿಗೇನು ಹಿಂದೆ ಮುಂದೆ ಪರಿಜ್ಞಾನ ಇಲ್ಲ. ನಾವು ಆ ಉದ್ಘಾಟನೆಯ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನ ಹೇಳಿದ್ವಿ ನಾವು. ಯಾವಾಗ ಆ ಮೂಲಿಕೆಯನ್ನು ಸಂಗ್ರಹ ಮಾಡಬೇಕು, ಯಾವ ಅವಸ್ಥೆಯಲ್ಲಿ ಸಂಗ್ರಹ ಮಾಡಬೇಕು, ಏನು ಪ್ರಾರ್ಥನೆ ಮಾಡಿ ಸಂಗ್ರಹ ಮಾಡಬೇಕು, ಅದಿಲ್ಲ ಅಂತ. ಈಗ ನೋಡಿ, ವ್ಯತ್ಯಾಸ ನೋಡಿ. ಮೂಲಿಕೆ ಮುಂದೆ ನಿಂತವನು ಒಂದು ಕರುಣೆಯಿಂದ, ಒಂದು ಜೀವ ಹೋಗ್ತಾ ಇದೆ, ಇನ್ನು ಯಾವುದೋ ಒಂದು ಜೀವ ಬಳಲ್ತಾ ಇದೆ, ಕಷ್ಟಪಡ್ತಾ ಇದೆ, ಗುಣ ಮಾಡಬೇಕು, ಸಹಾಯ ಮಾಡು ಅಂತ ಕೇಳಿದರೆ ಹೇಗಿರುತ್ತೆ? ಯಾವುದೋ ಒಂದು ಕಂಪನಿ, ಒಂದು ವಿತ್ತಸಂಸ್ಥೆ ಅಂತ ಅಂದ್ಕೊಳ್ಳಿ, ಒಂದು ವಾಣಿಜ್ಯ ಸಂಸ್ಥೆ ಅಂತ, ಅದರ ಪರವಾಗಿ ಹೋಗಿ ನಿಂತು ಹಣ ಬೇಕಾಗಿದೆ ನನಗೆ, ತುಂಬ ಸಂಪಾದನೆ ಮಾಡಬೇಕು, ಅದಕ್ಕೆ ನೀನು ಬೇಕು ಅಂದರೆ ಹೇಗೆ ಸ್ಪಂದಿಸ್ಬೋದು? ಅದು ಮೂಲಿಕೆಯಲ್ಲಿ ದೇವತೆಗಳ ಸನ್ನಿಧಾನ ಇದೆ ಅಂತ, ಅವೆಲ್ಲವೂ ದೇವತಾ ಸಮಾನ ಅಂತ. ಅವು ಸ್ಪಂದಿಸಬೇಕಾದ್ರೆ ದೇವಭಾವದಿಂದ ಎದುರು ಬಂದು ನಿಂತರೆ ಸ್ಪಂದಿಸ್ತೇವೆ ಹೊರತು ಈ ವಾಣಿಜ್ಯ ಭಾವದಿಂದ ಹೋಗಿ ನಿಂತರೆ ಸ್ಪಂದಿಸೋದಿಲ್ಲ. ಹಾಗಾಗಿ ವೈದ್ಯ ಅವನು ಔಷಧವನ್ನು ತಾನೇ ಸಿದ್ಧ ಮಾಡಬೇಕು. ವೈದ್ಯತ್ವ ಪೂರ್ಣ ಫಲ ಕೊಡಬೇಕಾದ್ರೆ ಅವನು ಮೂಲಿಕೆ ಸಂಗ್ರಹ ಮಾಡಬೇಕು. ನೇರ ಸಂಪರ್ಕ ಅವನಿಗೂ ಮತ್ತು ಮೂಲಿಕೆಗೂ ಬೇಕು, ಮತ್ತು ಅವನು ಸ್ವತಃ ಸಿದ್ಧ ಮಾಡಬೇಕು. ಇಂಥವನಿಗಾಗಿ ಅಂತ ಆ ಭಾವದಲ್ಲಿ ಸಿದ್ಧ ಮಾಡಿದಾಗ ಅವು ತುಂಬ ಅದ್ಭುತವಾಗಿರುವಂಥ ಫಲವನ್ನು ಕೊಡ್ತವೆ. ಈ ಭಾವದ ಅಂಶ ಇಲ್ಲ. ವಾಣಿಜ್ಯ ಬಂತು ಆ ಜಾಗದಲ್ಲಿ ಅಂತ, ವ್ಯವಹಾರ ಬಂತು ಆ ಜಾಗದಲ್ಲಿ ಅಂತ, ಇಲ್ಲಿ ತುಂಬ ಸಮಸ್ಯೆ ಇದೆ ಅಂತ. ಹಾಗಾಗಿ ಎಷ್ಟೋ ವನಸ್ಪತಿಗಳು ಕಾಣ್ತಾ ಇಲ್ಲ, ಇನ್ನೆಷ್ಟೋ ಸಂದಿಗ್ಧ ವನಸ್ಪತಿಗಳು ಅಂತ ಆ ಶಬ್ದ ಬಂತು ಅಂತ. ಸಂದಿಗ್ಧ ಅದು ಹೌದು ಅಲ್ವೋ ಗೊತ್ತಿಲ್ಲ ಅಂತ. ಯಾಕೆ ಗೊತ್ತಿಲ್ಲ ಅಂದರೆ ಯಾರು ಹೋಗಬೇಕು ಅವ್ರು ಹೋಗಿಲ್ಲ, ಅವ್ರು ಹೇಗಿರಬೇಕು ಹಾಗಿಲ್ಲ ಅವರು, ಇದೇ ಕಾರಣ. ಹಾಗಾಗಿ ವೈದ್ಯನಾದವನು ಆ ದಿವ್ಯತೆಯನ್ನು ಇಟ್ಕೊಳ್ಳೇಬೇಕು. ಇಟ್ಕೊಳ್ಳದೆ ಇದ್ದರೆ ಬೇರೆ ವೈದ್ಯ ಪದ್ಧತಿ ಅವನಿಗೆ ಫಲಿಸ್ಬೋದು, ಆಯುರ್ವೇದ ಫಲಿಸೋದಿಲ್ಲ. ಹಾಗಾಗಿ ನಾವು ಆರಂಭದಲ್ಲಿ ಹೇಳಿದ್ವು, ಆಯುರ್ವೇದ ವೈದ್ಯ ಅಂದರೆ ಅವನು ದೇವತೆ. ವೈದ್ಯೋ ನಾರಾಯಣೋ ಹರಿಹಿ, ಅವನಲ್ಲಿ ದಿವ್ಯಾಂಶ ಇರ್ತದೆ ಅವನಲ್ಲಿ. ನೀವು ಕೇವಲ ಭೌತಿಕಕ್ಕೆ ಸೀಮಿತ ಮಾಡಬೇಡಿ. ಓದಿದೆ, ಪರೀಕ್ಷೆ ಬರೆದೆ, ಅಂಕಗಳನ್ನು ಪಡ್ಕೊಂಡೆ, ಪ್ರಮಾಣ ಪತ್ರ ಪಡ್ಕೊಂಡೆ, ಬಂದೆ, ಚಿಕಿತ್ಸೆ ಕೊಡ್ತೀನಿ, ಇಷ್ಟರಲ್ಲಿ ಆಗೋದಿಲ್ಲ. ಅದು ಇದಕ್ಕಿಂತ ಹೆಚ್ಚಿನದು ಬೇಕು. ಅದು ಇದೆಯಾ ನೀವು ವೈದ್ಯರು, ಅದಿಲ್ವಾ ನೀವು ಅದಲ್ಲ. ನೀವು ಪರಿಪೂರ್ಣವಾಗಿರ್ತಕ್ಕಂಥ ವೈದ್ಯತ್ವ ನಿಮ್ಮಲ್ಲಿ ಇಲ್ಲ. ಮತ್ತು ನಿಮ್ಮಲ್ಲಿ ಆ ಕನಿಕರ ಇಲ್ವಾ, ಕಾರುಣ್ಯ ಇಲ್ವಾ, ನೀವು ಆ ಕೆಲಸ ಮಾಡಬಾರ್ದು, ನೀವು ಅದಕ್ಕೆ ಅರ್ಹರಲ್ಲ ಅಂತ. ಕನಿಕರದಿಂದ ಕಾರುಣ್ಯದಿಂದ ಮಾಡಬೇಕಾಗಿರುವಂಥ ಕಾರ್ಯ ಹೊರತು ಬೇರೆ ರೀತಿ ಅಲ್ಲ ಅಂತ. ಅದು ಈ ಚರಕರು, ಸುಶ್ರುತರೋ ಅಥವಾ ವಾಗ್ಭಟರೋ ಅಥವಾ ಅಗ್ನಿವೇಶರೋ ಮತ್ತೊಬ್ಬರು, ಇವರೆಲ್ಲ ಯಾವ ಭಾವ ಇಟ್ಕೊಂಡು ಇದನ್ನು ಈ ಕಾರ್ಯವನ್ನು ಮಾಡಿದರೋ ಆ ಭಾವ ಇಲ್ಲದೆ ಇದ್ದರೆ ಅವ್ರು ಹೇಳಿದ ವಿಧಾನ ಕೆಲಸ ಮಾಡೋದು ಹೇಗೆ ಅಂತ ತುಂಬ ಮುಖ್ಯ ಎಂಬುದಾಗಿ ನಾವು ಇದನ್ನು ಭಾವಿಸ್ತೇವೆ. ಹಾಗಾಗಿ ಈ ಭಾವ ಬೇಕು ಎಂಬುದನ್ನು ನೆನಪು ಮಾಡಿಕೊಂಡು, ಅದನ್ನು ಹನುಮಂತ ನೆನಪು ಮಾಡ್ತಾನೆ, ಗಿರಿಧರ ಅದನ್ನು ನೆನಪು ಮಾಡ್ತಾನೆ ಅಂತ. ಹೀಗಿದ್ದರೆ ಆಗ್ತದೆ ಅಂತ, ಇಲ್ಲದಿದ್ದರೆ ಆಗೋದಿಲ್ಲ ಅಂತ. ಹಾಗಾಗಿ ಅದೇ ಕಾರ್ಯವನ್ನು ಈ ಸಮ್ಮೇಳನ ಕೂಡ ಮಾಡ್ತಾ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಮತ್ತು ಒಂದು ಮಾತು,
ಅದೇ ಸಂಜೀವನಿ ಇದೇ ರೀತಿ ಇನ್ನೊಂದು ಪ್ರಕರಣ ಇದೆ. ಇಂದ್ರಜಿತನ ಮಾಯಾಜಾಲಕ್ಕೆ ಸಿಕ್ಕಿ ಇಡೀ ಕಪಿಸೇನೆ ಹೊರಗಿರ್ತದೆ. 60 ಕೋಟ್ಯ 60 ಕೋಟಿ ಕಪಿಗಳು ಆ ಒಂದು 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 ಸಮಯದಲ್ಲಿ ಹಸುನಿಗಿದ್ರು ಅನ್ನೋ ಒಂದು ಸಂದರ್ಭ ಬರ್ತದೆ. ರಾಮಲಕ್ಷ್ಮಣರು ಕೂಡ ಎಚ್ಚರ ಇರಲಿಲ್ಲ ಅಂತ. ಆಗ ಹನುಮಂತ ಇದೇ ಸಂಜೀವನಿ ಪರ್ವತ ತರ್ತಕ್ಕಂಥ ಸಂದರ್ಭ ಇದೆ. ತಂದಾಗ ಅಲ್ಲಿ ಕೂಡ ಇದೆ, ನಿಜ ತಾವು ಹೇಳಿದ ಅದು ಮಂತ್ರ ರೂಪ, ಅದು ಕಚದೇವಿ ಅನ್ನೋ ಪ್ರಕರಣದಲ್ಲಿ. ಆ ಇಡೀ ಕಪಿಸೇನೆ ಎದ್ದು ನಿಂತಿತ್ತು ಅಂತ. ಈ ಸಂಜೀವನಿಯ ಪ್ರಭಾವದಿಂದಾಗಿ, ಔಷಧಿ ಪರ್ವತದ ಅದ್ರ ಮೇಲೆ ಬೀಸಿ ಬಂದ ಗಾಳಿಯ ಪ್ರಭಾವದಿಂದಾಗಿ ಇಡೀ ಕಪಿಸೇನೆ ಮತ್ತೆ ಎದ್ದು ನಿಂತಿತ್ತು ಎಂಬುದಾಗಿ ನಾವು ಕೇಳ್ತೇವೆ. ನಾವು ನಿಮಗೆಲ್ಲ ಕರೆ ಕೊಡೋದು ಅದನ್ನೇ. ಈ ಆಯುರ್ವೇದ ವೈದ್ಯರುಗಳು ಈ ಏನಾದ್ರು ಒಂದು ಪ್ರಯತ್ನ ಮಾಡಿ, ಒಂದು ಗಾಳಿ ಬೀಸಲಿ, ಆಯುರ್ವೇದದ ಗಾಳಿ ಬೀಸಲಿ, ಸತ್ತಂತಿರುವ ದೇಶ ಎದ್ದು ನಿಲ್ಲಲಿ. ಭಾರತ ರಾಷ್ಟ್ರ ಅಂತ ಇದು ಸತ್ತಂತ ಇದೆ. ಇದು ಹೇಗೆ ರಾಮನ ಸೇನೆ ಅದು ಇಡೀ ಸೇನೆ ಧರಾಶಯ ಆಗಿತ್ತೋ ಹೊರಗಿತ್ತೋ, ಅದೇ ಪರಿಸ್ಥಿತಿ ಭಾರತ ದೇಶಕ್ಕಿದೆ. ಆಯುರ್ವೇದ ವೈದ್ಯರುಗಳು, ನೀವೇ ಗಿರಿಧರರು, ನೀವೇ ಹನುಮಂತರು ಅಂತ. ಗಿರಿಧರ ಕಜೆ ಮಾತ್ರ ಅಲ್ಲ ಅಂತ, ನೀವೆಲ್ಲರೂ ಕೂಡ ಗಿರಿಧರರು ಅಂತ. ಗಿರಿಧರರಾಗಿ ಒಂದು ಗಾಳಿ ಬೀಸುವಂತೆ ಮಾಡಿ, ಆಯುರ್ವೇದದ ಒಂದು ಗಾಳಿ ಇಡೀ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಬೀಸುವಂತೆ ಮಾಡಿ, ಸತ್ತಂತಿರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಎದ್ದು ನಿಲ್ತದೆ, ಇಡೀ ದೇಶ ಎದ್ದು ನಿಲ್ತದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ. ಕೊನೆಯಲ್ಲಿ ಇನ್ನೊಂದು ಸಂಗತಿ, ಅದು ಉದ್ಘಾಟನೆಯ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡಿದ್ದು ನಾವು ಅದನ್ನು. ಅದೇನೆಂದರೆ, ಎಳವೆಯಿಂದ ಆಯುರ್ವೇದದ ವಿದ್ಯಾಭ್ಯಾಸ ಆಗಬೇಕು, ಬಾಲ್ಯದಿಂದಲೇ ಆಯುರ್ವೇದದ ವಿದ್ಯಾಭ್ಯಾಸ ಆಗಬೇಕು. ತುಂಬ ಚಿಕ್ಕ ವಯಸ್ಸಿನಲ್ಲೇ ಆಯುರ್ವೇದವನ್ನು ಒಂದು ಪಠ್ಯವಾಗಿ ಸ್ವೀಕಾರ ಮಾಡಬೇಕು, ಪಠ್ಯಕ್ರಮದಲ್ಲಿ ಬರಬೇಕು ಅದು ಅಂತ. ಯಾಕೆಂದರೆ ಮಗು ಬೆಳೀಬೇಕಾದ್ರೆ ಆ ಮಗುವಿನ ಒಳಗಡೆ ಆಯುರ್ವೇದದ ಜ್ಞಾನ ಬೆಳಿಬೇಕು ಅಂತ. ಏನು ಲಾಭ ಅಂದರೆ, ಅವನು 12ನೇ ತರಗತಿ ನಂತರ ಆಯುರ್ವೇದಕ್ಕೆ ಹೋದರೆ ಅವನಿಗೆ ತುಂಬ ದೊಡ್ಡ ಪೀಠಿಕೆ ಇರ್ತದೆ, ಉನ್ನತ ವಿದ್ಯಾಭ್ಯಾಸ ಮಾಡ್ತಾನೆ ಅವನು. ಯಾಕೆಂದರೆ ಈಗ ಆಯುರ್ವೇದದಲ್ಲಿ ಏನು ನಾವು ಕೆಲವು ವರ್ಷದಲ್ಲಿ ಕಲಿಸ್ತೀವಿ ಅಂಥದ್ರಲ್ಲಿ ದೊಡ್ಡ ಭಾಗ ಮೊದಲೇ ಬಂದುಬಿಟ್ಟಿರ್ತದೆ. ಈ 12 ವರ್ಷದ ಅವಧಿಯಲ್ಲಿ ನೀವು ಸ್ವಲ್ಪವೇ ಮಾಡ್ತಾ ಬಂದರೂ ಕೂಡ ತುಂಬ ಅಧ್ಯಯನ ಆಗಿರ್ತದೆ ಅವನಿಗೆ ಅಂತ. ಮುಂದಕ್ಕೆ ಅವನು ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾನೆ ಆಯುರ್ವೇದ ವೈದ್ಯ ಅಂತ ಆಗಬೇಕಾದ್ರೆ ಅಂತ. ಇದು ಒಂದು ಲಾಭ. ಆಯುರ್ವೇದ ವೈದ್ಯ ತುಂಬ ಆಳವನ್ನು ಹೊಂದುತ್ತಾನೆ, ತುಂಬ ಅವನ ಜ್ಞಾನ ವಿಸ್ತಾರ ಆಗ್ತದೆ. ಅವನು ಮತ್ತೆ ಬೇರೆ ಸಿದ್ಧಾಂತಗಳನ್ನು ಅವಲೋಕನ ಮಾಡಬೇಕಾದ್ರೆ ಒಂದು ಸಮಯ ಸಿಗ್ತದೆ ಅವನಿಗೆ ಅಂತ. ಇದು ಗೊತ್ತು ಅವನಿಗೆ, ಅದನ್ನು ಬಲ್ಲ ಅಂತ. ಇದನ್ನೇ ಬಲ್ಲ ಒಂದಲ್ಲ ಅಂದರೆ ಬೇರೆ ಸಂಗತಿಗಳನ್ನು ಅಧ್ಯಯನ ಮಾಡೋದು ಯಾವಾಗ, ಅವನು ಅವಕಾಶ ಯಾವಾಗ, ಸಂದರ್ಭ ಯಾವಾಗ? ಯಾಕೆಂದರೆ 12ನೇ ತರಗತಿ ಆದ ನಂತರ ಅವನು ಆಯುರ್ವೇದದ ಪದವಿ, ಸ್ನಾತಕೋತ್ತರ ಪದವಿ ಇದೆಲ್ಲ ಆದಮೇಲೆ ಬೇರೆದನ್ನು ಯಾವಾಗ ಓದಬೇಕು, ಅವನು ಸಂದರ್ಭವೇ ಇಲ್ಲ ಅಂತ. ಮೊದಲೇ ಪೀಠಕ್ಕೆ ಆಗಿದ್ದರೆ ಇದೆಲ್ಲದಕ್ಕೂ ಕೂಡ ಅವಕಾಶ ಇದೆ ಅನ್ನೋದು ಒಂದು. ಉತ್ತಮೋತ್ತಮ ವೈದ್ಯರು ಹೊರಗೆ ಬರ್ತಾರೆ ಅನ್ನೋದು. ಇನ್ನು ಎಲ್ಲರೂ ವೈದ್ಯರಾಗಬೇಕಾಗಿಲ್ಲ. ಈ ಪ್ರಶ್ನೆ ಕೇಳ್ಬೋದು, ಒಂದು ಎಲ್ರಿಗೂ ಯಾಕೆ ಹೇಳ್ಕೊಡ್ಬೇಕು ಅದನ್ನು? ಎಲ್ಲರೂ ವೈದ್ಯರಾಗ್ತಾರೆ ಏನೋ, ಎಲ್ಲರೂ ವೈದ್ಯರಾರು ಮತ್ತು ರೋಗಿಗಳು ಯಾರು ಆಮೇಲೆ ಅನ್ನೋ ಪ್ರಶ್ನೆ ಬರ್ಬೋದು. ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇರೋದಿಲ್ಲ. 12ನೇ ತರಗತಿ ನಂತರ ವೈದ್ಯರಾಗೋರು ವೈದ್ಯರಾಗಲಿ, ಉಳಿದವರು ತಮ್ಮ ಮಟ್ಟಿಗೆ ವೈದ್ಯರಾಗ್ತಾರೆ. ಉಳಿದವರು ಅಂತ ತಮ್ಮ ಜೀವನಕ್ಕೆ ಅವರು ಉಪಯೋಗ ಮಾಡ್ಕೊಳ್ತಾರೆ. ಆಯುರ್ವೇದದಲ್ಲಿ ದೊಡ್ಡ ಭಾಗ ಸ್ವಸ್ಥವೃತ್ತ ಏನಿದೆ ಅದು ಈ ರೀತಿ ಉಪಯೋಗ ಆಗುವಂಥದ್ದು ಅಂತ. ರೋಗ ಬರದಂತೆ ಬದುಕೋದು ಹೇಗೆ ಅಂತ ಅದಕ್ಕೆ ಉಪಯೋಗ ಆಗುವಂಥದ್ದು. ಸ್ವಸ್ಥವೃತ್ತ, ಸದ್ವೃತ್ತ, ಒಳ್ಳೆಯವನಾಗಿ ಬದುಕೋದು ಹೇಗೆ, ಚೆನ್ನಾಗಿ ಬದುಕೋದು ಹೇಗೆ ಅನ್ನೋದನ್ನು ನಿರೂಪಣೆ ಮಾಡ್ತವೆ ಈ ಭಾಗಗಳು ಅಂತ. ಈ ಭಾಗಗಳು 12ನೇ ತರಗತಿ ಒಳಗಡೆ ಆಗಿ ಹೋದರೆ ಅವನಿಗೆ ಕೊನೆ ಪಕ್ಷ ಅವನು ತಾನು ಹೇಗೆ ಬದುಕಬೇಕು, ಅವನು ಹೇಗೆ ಊಟ ಮಾಡಬೇಕು, ಹೇಗೆ ನಿದ್ದೆ ಮಾಡಬೇಕು, ಏನನ್ನು ತಿನ್ನಬಾರ್ದು, ಅವನು ಯಾವಾಗ ನಿದ್ದೆ ಮಾಡಬಾರ್ದು, ಇಂಥ ವಿಷಯಗಳು ಅಂತ. ನಾವೀಗ ತಾನೇ ಒಂದು ಪುಸ್ತಕದ ಮಳಿಗೆಗೆ ಹೋಗಿದ್ವು ಮಧ್ಯಾಹ್ನ ಮೇಲೆ ಇಲ್ಲಿ. ಅಲ್ಲಿ ಅನೇಕ ಆಯುರ್ವೇದದ ಅನೇಕ ಗ್ರಂಥಗಳು, ಅಲ್ಲಿ ಚೌಕಾಂಬಾದವರೊಂದು ಮಳಿಗೆ ಇದೆ, ಅಲ್ಲಿ ನಮಗೆ ಲಭಿಸಿದ್ವು. ಕಾಶಿ ಚೌಕಾಂಬಾದರ ಮಳಿಗೆ ಇದೆ, ಪುಸ್ತಕದ ಮಳಿಗೆ ಇದೆ. ಅಲ್ಲಿ 2 ಪುಸ್ತಕ ತುಂಬ ಖುಷಿಯನ್ನು ತೊಗೊಂಡು ಬಂದಿಲ್ಲ. ಅನೇಕ ಗ್ರಂಥಗಳನ್ನು ತೊಗೊಂಡ್ವು. ಅದರಲ್ಲಿ ಒಂದು ಭೋಜನ ಕುತೂಹಲಂ ಅಂತ ಒಂದು ಗ್ರಂಥ, ಕ್ಷೇಮ ಕುತೂಹಲಂ ಅಂತ ಮತ್ತೊಂದು, ಊಟ ಹೇಗೆ ಮಾಡಬೇಕು ಅಂತ. ಸ್ವಾಮೀಜಿಯವರು, ಚಾರುಕೀರ್ತಿ ಭಟ್ಟರಕ ಸ್ವಾಮೀಜಿಯವರು ಹೇಳಿದ ಹಾಗೆ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, ಅದಕ್ಕಿಂತ ಜಾಸ್ತಿ ಹೊತ್ತು ಉಂಡವನನ್ನು 4 ಜನ ಸೇರಿ ಎತ್ಕೊಂಡು ಹೋಗಿ ಅಂತ. ಯಾಕೆಂದರೆ ರೋಗಿಗಿಂತ ಮುಂದಕ್ಕೆ ಹೋಯ್ತಲ್ಲ ಅದು
ಅದು ಪಟ್ಟಕ್ಕಲ್ಲ ಚಟ್ಟಕ್ಕೆ ಹೋಗ್ಲಿಕ್ಕೆ ಇರುವಂಥದ್ದು ಅಂತ. ಈಗ ನಾವೆಲ್ಲ ಯಾವ ವರ್ಗಕ್ಕೆ ಸೇರ್ತೇವೆ ಅಂತ ಅವನ ಆತ್ಮಾವಲೋಕನ ಮಾಡ್ಕೋಬೋದು ಅಂತ. ಈಗ 4 ಅಲ್ಲ 5 ಅಲ್ಲ 6 ಅಲ್ಲ 7 ಅಲ್ಲ, ಗಂಟೆ 2 ಗಂಟೆಗೆ ಒಂದು ಸರ್ತಿ ಹೋಗ್ತಾ ಇದ್ದರೆ ಅವನನ್ನು ಯಾವ ಪಟ್ಟಿಗೆ ಸೇರಬೇಕೋ ಗೊತ್ತು ನಮಗೆ ಅರ್ಥ ಆಗೋದಿಲ್ಲ ಅಂತ. ಹಾಗಾಗಿ ಎಷ್ಟು ಬಾರಿ ಊಟ ಮಾಡಬೇಕು ಒಂದು ದಿನದಲ್ಲಿ, ಎಷ್ಟು ಬಾರಿ ಊಟ ಮಾಡಬೇಕು, ಏನನ್ನು ಊಟ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಯಾವುದು ಬಿಸಿ ಇರಬೇಕು, ಬಿಸಿ ಇರುವಾಗಲೇ ಊಟ ಮಾಡಬೇಕು ಯಾವುದನ್ನು, ಇದು ಅವನಿಗೆ ಗೊತ್ತಿದ್ರೆ ಅವನು ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಅಂತ. ಒಂಚೂರು ಮುಂದುವರೆದು ಹೇಳೋದಾದರೆ ಆಯುರ್ವೇದವನ್ನು ಎಲ್ಲರೂ ತಿಳ್ಕೊಳ್ಬೇಕು, ಸಮಸ್ತ ಮಾನವರು ತಿಳ್ಕೊಳ್ಬೇಕು. ಯಾತಕ್ಕೋಸ್ಕರ ತಿಳ್ಕೊಳ್ಬೇಕು ಅಂದರೆ ಬದುಕನ್ನು ತಿಳಿಯಲು ಮತ್ತು ಸಾವನ್ನು ತಿಳಿಯಲು ಅಂತ. 2 ಕಾರಣಕ್ಕೋಸ್ಕರವಾಗಿ, ಬದುಕನ್ನು ತಿಳಿಯಲು ಮತ್ತು ಸಾವನ್ನು ತಿಳಿಯಲು. ನಾವು ನಿಮಗೆಲ್ಲ ಸೇರಿ ಕೇಳೋ ಒಂದು ಪ್ರಶ್ನೆ, ಒಂದು ವೇಳೆ ನಿಮಗೆ ನಿಮ್ಮ ಸಾವು ಮೊದಲೇ ಗೊತ್ತಾಗೋದಾದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? 1 ವರ್ಷ ಮುಂಚೆ ನಿಮ್ಮ ಸಾವು ನಿಮಗೆ ಗೊತ್ತಾಗೋದಾದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಬಾಕಿ ಇರೋ ಎಲ್ಲ ಕೆಲಸ ಮುಗಿಸ್ಬೋದಲ್ವಾ 1 ವರ್ಷದಲ್ಲಿ? ಸಾವು ತಪ್ಪಿಸ್ಕೊಳ್ಳೋ ಪ್ರಯತ್ನವೂ ಮಾಡ್ಬೋದು ಜೊತೆಯಲ್ಲಿ. ನೀವು ಆಯುರ್ವೇದವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಇದೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅಂತ. ಒಂದು ಶ್ಲೋಕ ನಿಮಗೆ ಚರಕರದ್ದದು, ಅದನ್ನು ನೆನಪು ಮಾಡ್ತೀವಿ. ಸಪ್ತರ್ಷೀಣಾಂ ಸಮೀಪಸ್ಥಾಂ ಯೋ ನಪಶ್ಯತ್ಯರುಂಧತೀಂ ಸಂವತ್ಸರಾಂತೆ ಜಂತುಸ್ಸ ಸಂಪಶ್ಯತಿ ಮಹತ್ತಮಃ. ಈ ಅರುಂಧತಿ ನಕ್ಷತ್ರ ಅಂತ ಒಂದು ನಕ್ಷತ್ರ ಇದೆ, ಸಪ್ತರ್ಷಿಗಳ ಜೊತೆಯಲ್ಲಿರ್ತಕ್ಕಂಥ ಒಂದು ನಕ್ಷತ್ರ. ವಸಿಷ್ಠರ ಪತ್ನಿ ಅರುಂಧತಿ, ಆಕೆ ನಕ್ಷತ್ರವಾಗಿ ಆಕಾಶದಲ್ಲಿದ್ದಾಳೆ. ಈ ಸಪ್ತರ್ಷಿ ಮಂಡಲ ಅಂತ ಕರಿತೇವಲ್ಲ ನಾವು, ಅಷ್ಟು ಪ್ರಕಾಶಮಾನ ಅಲ್ಲ ಅದು ಅರುಂಧತಿಯನ್ನು, ಸ್ವಲ್ಪ ಅದಕ್ಕೆ ಹೋಲಿಸಿದ ಮಂಕು. ಆ ಅರುಂಧತಿ ವಸಿಷ್ಠರ ಮೇಲೆ ಸಂಶಯ ಮಾಡಿಲ್ಲಂತೆ, ಅವ್ರ ಚಾರಿತ್ರ್ಯದ ಬಗ್ಗೆ ಒಂದ್ಸಲ ಸಂಶಯ ಪಟ್ಲಂತೆ ಅರುಂಧತಿ. ಅಷ್ಟೇ ಕಾರಣಕ್ಕೆ ಅವಳ ಪ್ರಭೆ ಕಡಿಮೆ ಆಯಿತು ಅಂತ, ಪ್ರಭೆ ಮಸುಕಾಯಿತು ಅಂತಂದರೆ ಅಂಥವ್ರನ್ನ ಸಂಶಯಿಸಬಾರ್ದು ಅಂತ. ಸಂಶಯಿಸಿದ್ರೆ ಪರಿಣಾಮ ಬಂದ್ಬಿಡುತ್ತೆ ಕೂಡಲೇ ಅನ್ನೋದಕ್ಕೆ ಅದು ಪ್ರತೀಕ ಅದು ಅಂತ. ಚರಕರು ಏನು ಹೇಳ್ತಾರೆ ಅಂದರೆ, ಚರಕರು ಮಾತ್ರ ಅಲ್ಲ ಸುಶ್ರುತರು ಹೇಳಿದ್ದಾರೆ ಅದೇ ಮಾತನ್ನೇ. ಈ ಸಪ್ತರ್ಷಿಯ ಮಂಡಲ ಕಾಣ್ತಾ ಇದೆ, ಬೇರೆ ನಕ್ಷತ್ರಗಳು ಕೂಡ ಕಾಣ್ತಾ ಇದೆ, ಅರುಂಧತಿ ಕಾಣ್ತಾ ಇಲ್ಲ. ಅರುಂಧತಿ ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ ಅಂದರೆ ನೀನು 1 ವರ್ಷ ಬದುಕ್ತೀಯೇನು ಅಂತ, ಇನ್ನು 1 ವರ್ಷಕ್ಕೆ ಸಾವು ಬರುತ್ತೆ ನನಗೆ. ಸಂವತ್ಸರ ಅಂತೆ ಜಂತುಸ್ಸ ಸಂಪಶ್ಯತಿ ಮಹತ್ತಮಃ ಅಂತ. ಇಂಥ ಅನೇಕ ಸಂಗತಿಗಳು ಅಂತ. 6 ತಿಂಗಳು ಉಳಿದಿದೆ, ಇನ್ನು 3 ತಿಂಗಳು ಉಳಿದಿದೆ, 3 ದಿನ ಉಳಿದಿದೆ, 1 ದಿನ ಉಳಿದಿದೆ, 1 ರಾತ್ರಿ ಉಳಿದಿದೆ, ತಿಳ್ಕೊಳ್ಬಹುದು. ನೆರಳಿನ ಮೂಲಕ ತಿಳ್ಕೊಳ್ಬೋದು, ಸ್ವಪ್ನಗಳ ಮೂಲಕ ತಿಳ್ಕೊಳ್ಬೋದು, ನಮಗೆ ಬಿಡ್ತಾ ಇರೋ ಸ್ವಪ್ನಗಳ ಮೂಲಕ ತಿಳ್ಕೊಳ್ಬೋದು, ನಮ್ಮ ಮೈ ಬಣ್ಣದ ಮೂಲಕ ನಾವು ತಿಳ್ಕೊಳ್ಬೋದು. ಇಂಥ ಅನೇಕ ಸಂಗತಿಗಳಿಂದ ನಮಗೇನು ಕಾಣ್ತಾ ಇದೆ ಕಾಣ್ತಾ ಇಲ್ಲ. ಈಗ ಒಂದು ಬೆಂಕಿ ಅಂತ ಅಂದ್ಕೊಳ್ಳಿ, ಬೆಂಕಿ ಇದ್ದಕ್ಕಿದ್ದಂತೆ ನೀಲಿ ಕಪ್ಪು ಇಂಥ ಬಣ್ಣದಲ್ಲಿ ಕಾಣೋಕ್ಕೆ ಶುರುವಾಯಿತು. ಅದಕ್ಕೇನರ್ಥ? ಇನ್ನು ಸಾಯ್ತಿ ಅಂತ ಅರ್ಥ ಅದಕ್ಕೆ ಅಂತ, ಹೆಚ್ಚು ಹೊತ್ತಿಲ್ಲ ಇನ್ನು ಅಂತ ಅರ್ಥ ಅದಕ್ಕೆ ಅಂತಂದರೆ ಆಯುರ್ವೇದ ಎಷ್ಟು ದೂರ ಹೋಗಿದೆ, ಎಷ್ಟು ಆಳಕ್ಕೆ ಹೋಗಿದೆ ಅಂದರೆ ಜ್ಯೋತಿಷ ಕೂಡ ಸಾವನ್ನು ಹೇಳಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ ಜ್ಯೋತಿಷ ಕೂಡ ಅಂತ. ಆದರೆ ಆಯುರ್ವೇದ ನಿಖರವಾಗಿ ಹೇಳುತ್ತೆ. ಈಗ ಉದಾಹರಣೆಗೆ ಅರುಂಧತಿ ನಕ್ಷತ್ರ ಕಾಣುತ್ತೆ ಕಾಣಲ್ಲ, ಇದನ್ನು ಪ್ರಾಯೋಗಿಕವಾಗಿ ನೋಡ್ಬೋದಲ್ವಾ? ಸುಮ್ಮನೆ ಏನೋ ಬುರುಡೆ ಬಿಟ್ಟು ಹಾಕಿ ಬಿಡೋಕ್ಕೆ ಸಾಧ್ಯ ಇಲ್ಲ ನೋಡಿ. ಇದು ಪರೀಕ್ಷೆ ಮಾಡಿ ಸತ್ಯವೋ ಸುಳ್ಳು ತಿಳ್ಕೊಳ್ಳೋಕೆ ಬರ್ತಕ್ಕಂಥದ್ದು. ಅದು ಮಾತ್ರ ಅಲ್ಲ, ಆ ಅಧ್ಯಾಯಗಳಲ್ಲಿ ಏನು ಹೇಳಿದೆಯೋ ಆ ಅರಿಷ್ಟ ಲಕ್ಷಣಗಳು ಇವೆಲ್ಲವನ್ನು ಕೂಡ ನೀವು ಪ್ರಾಯೋಗಿಕವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಸುಮ್ಮನೆ ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಮಾತುಗಳನ್ನು ಅಂತ. ಅಂದರೆ ಇಲ್ಲಿವರೆಗೆ ವ್ಯಾಪ್ತಿ ಅಂತ. ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಈ ಭಾಗಗಳನ್ನು ತಿಳ್ಕೊಂಡ್ರೆ ಅವನು ತನ್ನ ಬದುಕನ್ನು ಅರ್ಥ ಮಾಡ್ಕೋಬೋದು, ಸಾವನ್ನು ಕೂಡ ಅರ್ಥ ಮಾಡ್ಕೋಬೋದು. ಇಂತಹದ್ದನ್ನು ನಾವು ಯಾಕೆ ಮೂಲಕ್ಕೆ ತಳ್ಳಿದ್ವು? ಇಂತಹದ್ದಕ್ಕೆ ಯಾಕೆ 100ಕ್ಕೆ 3ಕ್ಕಿಂತ ಕಮ್ಮಿ ಸಂಪತ್ತನ್ನು ಮೀಸಲಿಡ್ತೇವೆ ನಾವು? ಇಂಥ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದು ಒಳ್ಳೆ ಮಂಗನ ಕೈಯಲ್ಲಿ ಮಣಕ್ಕೆ ಕೊಟ್ಟಂತೆ ಆಗೋಯ್ತು ಅಂತ. ನಮ್ಮ ಕೈಯಲ್ಲಿ ಸಿಗ್ತಲ್ಲ ಈ ಶಾಸ್ತ್ರ, ಈ ವಿದ್ಯೆ ಇದೇ. ಒಂದು ವೇಳೆ ಈ ಅಮೆರಿಕನ್ನರ ಕೈಯಲ್ಲಿ ಇದ್ದಿದ್ರೆ, ಇದು ಪಾಶ್ಚಾತ್ಯರ ಕೈಯಲ್ಲಿ ಇದ್ದಿದ್ರೆ ಇದನ್ನು ಯಾವ ರಾಜ ಗೌರವದಲ್ಲಿ ನೋಡ್ತಾ ಇದ್ರು ಅವರು ಅಂತ. ಆದರೆ ನಾವು ನಮ್ಮದೆಲ್ಲವನ್ನು ಮೂಲಕ್ಕೆ ತಳ್ಳಿಬಿಟ್ಟಿದೆ ನಾವು ಅಂತ. ಯಾವುದ್ರ ಬಗ್ಗೆ ಕೂಡ ನಮಗೆ ಲಕ್ಷ್ಯ ಇಲ್ಲ ಅಂತ. ಆಯುರ್ವೇದ ಅನರ್ಘ್ಯ ರತ್ನಗಳಲ್ಲಿ ಒಂದು ಅಂತ. ನಮ್ಮ ಭಾರತದ ಋಷಿ ಮಹರ್ಷಿಗಳು ತಂದು ಕೊಟ್ಟಿರ್ತಕ್ಕಂಥ ಶಾಸ್ತ್ರಗಳ ಪೈಕಿಯಲ್ಲಿ ಆಯುರ್ವೇದ ಅನ್ನುವಂಥದ್ದು ಅತ್ಯದ್ಭುತ ಅಂತ, ಅತ್ಯದ್ಭುತಗಳಲ್ಲಿ ಅತ್ಯದ್ಭುತ ಅಂತ.
ಆಯುರ್ವೇದದಲ್ಲಿ ಈ ನಾಡಿ ವಿದ್ಯೆ ಇದೆ. ನಾಡಿ ಮೂಲಕ ರೋಗಗಳನ್ನು ಪತ್ತೆ ಮಾಡ್ತಕ್ಕಂಥದ್ದು ಆಯುರ್ವೇದದಲ್ಲಿದೆ. ಮೈಸೂರಿನ ಸಮೀಪ ಹೆಡತಾರೆ ಅಂತ ಒಂದು ಊರು, ಅಲ್ಲಿ ಒಬ್ಬರು ಶ್ರೀರಂಗ ಮಹಾಗುರು ಅಂತ ಒಬ್ಬರು ಯೋಗಿಗಳು 50 ವರ್ಷದ ಹಿಂದಿನವರೆಗೂ ಕೂಡ ಅವರಿದ್ದರು ಅಂತ. ಅವರ ಕೃತಿಗಳೆಲ್ಲ ಸಿಗ್ತವೆ ಈಗಲೂ ಕೂಡ. ಅವರ ಶಿಷ್ಯರು ಕೂಡ ಸಿಗ್ತಾರೆ. ನಮಗೆ ಪಾಠ ಮಾಡಿದವರು ಅಂಥವ್ರಲ್ಲಿ ಒಬ್ಬರು ರಾಮಭದ್ರಾಚಾರ್ಯ ಅಂತವ್ರು ಒಬ್ಬರು, ಅವರನ್ನು ಪ್ರತ್ಯಕ್ಷ ನೋಡಿದವರು, ತುಂಬ ಕಾಲ ಒಡನಾಡಿದವರು. ಅವರು ನಮಗೆ ವಿದ್ಯಾಭ್ಯಾಸ ಸಮಯದಲ್ಲಿ ಪಾಠ ಮಾಡ್ತಾಯಿದ್ರು. ಅವರು ತಮ್ಮ ಅನುಭವಗಳನ್ನ ಹೇಳ್ತಾಯಿದ್ರು ಅಂತ. ಅವರು ಈ ನಾಡಿ ವಿದ್ಯೆ ಮೂಲಕ ಎಲ್ಲವನ್ನೂ ಪತ್ತೆ ಹಚ್ತಾ ಇದ್ರು ಅಂತ. ರೋಗ ಮಾತ್ರ ಅಲ್ಲ, ನೀನೇನು ಊಟ ಮಾಡಿದೀಯ ಇವತ್ತು ಪತ್ತೆ ಹಚ್ಬೋದು ಅಂತ. ಅಥವಾ ಒಬ್ಬ ಯೋಗಿ ಧ್ಯಾನದಲ್ಲಿ ದೇವತಾ ದರ್ಶನ ಮಾಡ್ತಾ ಇದ್ದರೆ ಇವನು ಕಾಡಿ ದರ್ಶನ ಮಾಡ್ತಾ ಇದ್ದಾನೆ, ಇವನು ಗಣಪತಿ ದರ್ಶನ ಮಾಡ್ತಾ ಇದ್ದಾನೆ. ನಾಡಿ ಮೂಲಕ ಪತ್ತೆ ಹಚ್ಚಿ ಅವ್ರು ಹೇಳ್ತಾ ಇದ್ರು ಅಂತ. ಎಷ್ಟರವರೆಗೆ ಅಂದರೆ ಈ ಗ್ರಹಣ ಕಾಲದಲ್ಲಿ ಊಟ ಮಾಡಬಾರ್ದು ಅಂತ. ಊಟ ಮಾಡಿದರೆ ಕುಷ್ಠರೋಗ ಬರುತ್ತೆ ಅಂತ ಧರ್ಮಶಾಸ್ತ್ರ ಇದೆ. ಆಧುನಿಕರು ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ. ಊಟ ಮಾಡಿ ತೋರಿಸ್ತಾರೆ. ಆ ಸಮಯದಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಮಾಡಿ ತೋರಿಸ್ತಾರೆ. ಅದು ಶ್ರೀರಂಗ ಮಹಾಗುರುಗಳು ಒಂದು ಪ್ರಯೋಗ ಮಾಡ್ತಾರೆ. ಅದು ಅವರು ಗ್ರಂಥಗಳಲ್ಲಿ ಕೂಡ ಬಂದಿದೆ. ಆ ಪ್ರಯೋಗ ಏನು ಅಂದರೆ, ಒಂದು ಮಗು ಗ್ರಹಣ ಸಮಯದಲ್ಲಿ ಊಟ ಮಾಡ್ತಾ ಇದೆ. ಆ ಮಗುವಿನ ನಾಡಿಯನ್ನು ಅವರು ನೋಡಿ ಅದನ್ನು ಗುರ್ತು ಹಾಕ್ತಾರೆ, ನಾಡಿ ಯಾವ ಥರ ಇದೆ ಅಂತ. ಕುಷ್ಠರೋಗ ಬಂದವನ ನಾಡಿ, ಕುಷ್ಠರೋಗಿಯ ನಾಡಿ ಅಂತ. ಆ ಎರಡೂ ನಾಡಿಗಳ ಎಲ್ಲವನ್ನೂ ಕೂಡ ಗಮನಿಸುವಾಗ ಇದು ಆ ದಿಕ್ಕಿನಲ್ಲಿದೆ ಅಂತ. ಈ ನಾಡಿ ಗತಿ ಇದೆಯಲ್ಲ, ಈ ಮಗುವಿನ ನಾಡಿ ಗತಿ ಇದೆಯಲ್ಲ, ಆ ದಿಕ್ಕಿನಲ್ಲಿದೆ ಅಂತ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಕೆಲವು ವರ್ಷ ಕಳೆದು ಬರ್ಬೋದು, ಮುಂದಿನ ಜನ್ಮಕ್ಕೆ ಬರ್ಬೋದು ಅಂತ. ದಿಕ್ಕು ಆ ಕಡೆಗೆ ಅಂತ. ಆ ಸಮಯದಲ್ಲಿ ಊಟ ಮಾಡಿದ ಕೂಡಲೇ ದಿಕ್ಕು ಆ ಕಡೆ ತಿರ್ಕೊಂತು ಅಂತ. ಒಂದು ಏನೋ ಪ್ರಕ್ರಿಯೆ ಶುರುವಾಯಿತು ಒಳಗಡೆಗೆ ಅಂತ, ಕುಷ್ಠರೋಗದ ಕಡೆಗೆ ಇರ್ತಕ್ಕಂಥದ್ದು ಅಂತ. ಅಂದರೆ ಇದೆಲ್ಲ ಆಯುರ್ವೇದದ ಸೂಕ್ಷ್ಮಗಳು, ಗೂಢಗಳು ಎಲ್ಲಿವರೆಗೆ ವ್ಯಾಪ್ತಿ ಇದೆ ಈ ಶಾಸ್ತ್ರಕ್ಕೆ ಅನ್ನೋದನ್ನು ಅದು ತೋರಿಸ್ಕೊಡುವಂಥದ್ದು ಅಂತ. ಹಾಗಾಗಿ ಇಂಥದ್ದೊಂದು ಅನರ್ಘ್ಯ ರತ್ನವನ್ನು ಉಳಿಸ್ಕೊಳ್ಬೇಕು. ಅದಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು, ಕೆಲಸ ಮಾಡಬೇಕು. ಅದು ಮಾಡಲಿ ಬಿಡಲಿ, ನಾವುಗಳೆಲ್ಲ ಮಾಡಬೇಕು ಪ್ರಯತ್ನವನ್ನು. ಅಂತ ಒಂದು ಪ್ರಯತ್ನವನ್ನು ವೈದ್ಯ ಗಿರಿಧರ ಕಜೋರು ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಏನು ಕೊರತೆ ಏನೂ ಇಲ್ಲ. ಅವರು ವೈದ್ಯರಾಗಿ ಮುಂದುವರೆದು ಬೇಕಾದಷ್ಟು ಅವರಿಗೆ ಅವರ ರೋಗಿಗಳ ವರ್ಗ ಅವರದ್ದು ತುಂಬ ದೊಡ್ಡದಿದೆ. ಇದು ಮಾಡಿ ಏನೂ ಆಗಬೇಕಾಗಿಲ್ಲ. ಆದರೆ ಇದನ್ನು ಮಾಡಬೇಕಾದ್ರೆ ಒಂದು ಲೋಕಹಿತ ಚಿಂತನೆ ಇದೆ ಅಂತ. ಆಯುರ್ವೇದ ಉಳಿಬೇಕು ಅಂತ. ಆಯುರ್ವೇದದಿಂದ ನಾವು ಉಳ್ಕೊಂಡಿದ್ದೇವೆ. ಆಯುರ್ವೇದ ನನಗೆ ಎಲ್ಲವನ್ನೂ ಕೊಟ್ಟಿದೆ, ನಾನೇನು ಕೊಡ್ತೇನೆ ಆಯುರ್ವೇದಕ್ಕೆ ಅಂತ. ತಾಯಿ ನಮ್ಮನ್ನು ಚಿಕ್ಕಂದಿನಲ್ಲಿ ಎದೆ ಹಾಲು ಕೊಟ್ಟು ಬೆಳೆಸ್ತಾಳೆ, ಎಲ್ಲವನ್ನೂ ನಮಗೆ ಕೊಟ್ಟು ಆಕೆ ಬೆಳೆಸ್ತಾಳೆ. ಆದರೆ ತಾಯಿಗೆ ಮುಪ್ಪು ಬಂದಾಗ, ತಾಯಿಗೆ ಕಷ್ಟ ಬಂದಾಗ ಮಗ ತಾಯಿಗೆ ಆಗಬೇಕಲ್ವಾ ಅಂತ. ಆಯುರ್ವೇದಕ್ಕೆ ಅಂದರೆ ಆ ಶಾಸ್ತ್ರ ಮಸುಕಾಗ್ತಾ ಇರ್ತಕ್ಕಂಥ ಕಾಲ ಇವತ್ತು. ಈ ಮಕ್ಕಳು ತಾಯಿಗೆ ಆಗಬೇಕು ಅಂತ. ಯಾರ್ಯಾರು ಆಯುರ್ವೇದವನ್ನು ಓದಿದಿರೋ, ಯಾರ್ಯಾರು ಆಯುರ್ವೇದದಿಂದ ಉಪಕೃತರೋ, ನೀವೆಲ್ಲರೂ ಕೂಡ ಆಗಬೇಕು ಆಯುರ್ವೇದಕ್ಕೆ. ಹೀಗಾಗದಿದ್ದರೆ ಯಾವಾಗ ಅಂತ, ಈಗ ಮಾಡಿದ್ರೆ ಯಾವಾಗ ಮಾಡ್ತೀರಿ ಅಂತ ಮಾಡಬೇಕು ಅಂತ. ಹಾಗಾಗಿ ಅದಕ್ಕಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯೋಜಿತವಾಯಿತು. ಅದ್ಭುತವಾಗಿ ಅದು ನಡೀತು ಕೂಡ ಅಂತ. ಈ 4 ದಿವಸ ಅತ್ಯದ್ಭುತವಾಗಿ ಇದು ನಭೂತೋ ಎನ್ನುವಂತೆ, ನ ಭವಿಷ್ಯತಿ ಅನ್ನೋಕ್ಕೆ ಮನಸ್ಸು ಬರ್ತಾ ಇಲ್ಲ ನಮಗೆ. ಮತ್ತೆ ಇದನ್ನು ಮಾಡಬೇಕು ಅಂತ, ಇಂಥದ್ದನ್ನಂತ ನಾವು ಗೆದ್ದ ಕಡೆಗೆ ತಿರುಗಿ ನೋಡ್ತಕ್ಕಂಥ ಸಂದರ್ಭ ಅಂತ. ಆಮೇಲೆ ಹಳ್ಳಿಗಳಲ್ಲಿ ಒಂದು ವಾಡಿಕೆ ಇದೆ, 2 ಆಗಿದ್ದು 3 ಆಗತ್ತೆ ಅಂತ ಒಂದು ವಾಡಿಕೆ ಇದೆ ಅಂತ. 2 ಆಗಿದ್ದು 3 ಆಗತ್ತೆ ಅಂತ. 2ನೇ ಸಮ್ಮೇಳನ ಆಯುರ್ವೇದ ವಿಶ್ವ ಸಮ್ಮೇಳನ, 3ನೇದು ಆಗಲೇಬೇಕಲ್ಲ ಅಂತ. ಹಾಗೆ 3ನೇದು ಯಾವಾಗ ಮಾಡ್ತೀರಿ ಅನ್ನೋ ಪ್ರಶ್ನೆ ಜೊತೆಗೆ ನಾವು ಇದನ್ನು ಮುಕ್ತಾಯ ಮಾಡೋಣ ಅಲ್ವಾ ಅಂತ. 3ನೇದು ಯಾವಾಗ ಅಂತ ಆ ಕಾಲ ಶೀಘ್ರದಲ್ಲಿ ಬರಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ಮತ್ತು ನಾವೆಲ್ಲರೂ ಕೂಡ ಶ್ರಮ ಪಡೋಣ. ನಾವೆಲ್ಲರೂ ಕೊನೆ ಪಕ್ಷ ಒಂದೊಂದು ಕೋಲಾರು ಹಿಡ್ಕೊಳ್ಳೋಣ ಅಂತ. ಗಿರಿಧರ ಗೋವರ್ಧನ ಎತ್ತಿ ಹಿಡಿದಾಗ, ವಿಶ್ವ ಸಮ್ಮೇಳನದ ಗೋವರ್ಧನ ಗಿರಿಧರ ಎತ್ತಿ ಹಿಡಿದಾಗ ನಾವೆಲ್ಲ ಗೋವಿಡರು ಒಂದೊಂದು ಕೋಲಾರು ತಾಗಿಸ್ಬಾರ್ದ ಅಂತ, ಅಷ್ಟಾದರೂ ಮಾಡಬಾರ್ದು ನಾವು ಅಂತ. ಹಾಗೆ ನಾವೆಲ್ಲ ಅದನ್ನು ಮಾಡಬೇಕಾಗಿದೆ ಎಂಬುದನ್ನು ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ನಮಗಂತೂ ತುಂಬ ಹೆಮ್ಮೆ ಇದೆ, ತುಂಬ ಅಭಿಮಾನ ಇದೆ. ಇಂತಹದ್ದೊಂದು ಕಾರ್ಯಕ್ರಮ ನಡೀತು, ಅದು ಕರ್ನಾಟಕದಲ್ಲಿ ನಡೀತು, ನಮ್ಮ ಬೆಂಗಳೂರಲ್ಲಿ ನಡೀತು ಅದು ಅನ್ನೋದು ನಮಗೆ ನಮ್ಮ ಕಣ್ಮುಂದೆ ನಡೀತು, ನಾವೆಲ್ಲ ಭಾಗಿಯಾದವು ಅನ್ನೋದು ತುಂಬ ಹೆಮ್ಮೆ. ನಮಗೊಂದು ಹೆಚ್ಚುವರಿ ಹೆಮ್ಮೆ ಅಂದರೆ ಇದರ ರೂವಾರಿ ನಮ್ಮ ಶಿಷ್ಯ, ಪೀಠದ ಪ್ರೀತಿಯ ಶಿಷ್ಯ ಅನ್ನೋದು ನಮಗೆ ಅದ್ಭುತವಾಗಿರುವಂಥ ಹೆಮ್ಮೆ, ತುಂಬ ದೊಡ್ಡ ಹೆಮ್ಮೆ. ಇಂಥ ಶಿಷ್ಯರು ಬೇಕಂತೆ ಅಂತ. ಒಬ್ಬ ಗುರುವಿಗೆ ಗರಿ ಬರಬೇಕಾದ್ರೆ ಗಿರಿ ಬೇಕಾಗ್ತದೆ ಅಂತ.
ಗಿರಿ ಇದ್ರೆ ಗುರುವಿಗೆ ಗರಿ ಬರ್ತಕ್ಕಂಥದ್ದು ಅಂತ ತುಂಬ ತುಂಬ ಅದೇ ಏಷ್ಯನ್ ಗರಿ ಬಗ್ಗೆ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ವಿಶ್ವ ದಾಖಲೆ ಆಯ್ತಲ್ಲ ಇವತ್ತು, ಆ ಗರಿ ಬಗ್ಗೆ ಹೇಳ್ತಾ ಇದ್ದಾರೆ. ಗರಿ ಗಿರಿ ನಮಗೆ ಗರಿ, ಮಠದ ಕಿರೀಟಕ್ಕೆ ಗರಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳ್ತೇವೆ. ನಮಗೊಂದು ಅಲಭ್ಯ ಲಾಭ ತುಂಬ ಆಗಿದೆ ಇಲ್ಲಿ ಬಂದು ಓಡಾಡಿದಾಗ ಮಾಡಿದಾಗ. ಅನೇಕರು ಅಂಥವ್ರಲ್ಲಿ ಸಿಕ್ಕಿದ್ದಾರೆ ನಮಗಿಲ್ಲಿ. ಅದರ ಮಧ್ಯೆ ಅಂಥದ್ದೊಂದು ಉಲ್ಲೇಖ ಮಾಡೋದಾದರೆ, ನಮ್ಮ ಪಕ್ಕದಲ್ಲಿ ಚಾರುಕೀರ್ತಿ ಭಟ್ಟಾರಕರು ಕೂತ್ಕೊಂಡಿದ್ದಾರೆ. ಒಂದು ಅಲಭ್ಯ ಲಾಭ ಅಂತ ಭಾವಿಸ್ತೇವೆ. ಈ ಸಮ್ಮೇಳನದ ಕಾರ್ಯಕ್ರಮಕ್ಕೆ ಅವರು ನಮ್ಗೆ ಸಿಕ್ಕಿದ್ರು. ನಾವು ಇಲ್ಲೇ ಮಾತಾಡ್ಕೊಂಡ್ವು. ಆ ಮಾತು ಎಲ್ಲಿವರೆಗೆ ಹೋಯಿತು ಅಂದರೆ, ಸನಾತನ ವೈದಿಕ ಧರ್ಮ ಇರ್ಬೋದು, ಜೈನ ವೈದಿಕ ಜೈನ ಇದೆಯಲ್ಲ, ಇದರ ಮಧ್ಯೆ ಅದ್ವೈತ ಸ್ಥಾಪನೆ ಆಗುವ ಮಟ್ಟಕ್ಕೆ ಮಾತುಕತೆ ಆಯಿತು ನಮ್ಮ ಮಧ್ಯದಲ್ಲಿ ಅಂತ, ಇಲ್ಲಿ ಕೂತಲ್ಲಿ ಇಲ್ಲಿ ಅಂತ. ಬೇರೆ ಅಂತಲೇ ಅನಿಸ್ಲಿಲ್ಲ ಅಂತ. ಹಾಗೆ ಅನಿಸೋದಿಲ್ಲ ನಮಗೂ ಕೂಡ. ಯಾಕೆಂದರೆ ನೋಡಿ, ಇವೆಲ್ಲ ದಾರಿಗಳು. ಗುರಿ ಮೋಕ್ಷ. ನಮ್ಮ ಉಪಾಧ್ಯಾಯರು ನಮಗದನ್ನು ಹೇಳ್ತಾ ಇದ್ರು, ರಾಮಭದ್ರಾಚಾರ್ಯರು ನಮಗದನ್ನು ಯಾವಾಗಲೂ ಹೇಳ್ತಾ ಇದ್ರು. ಈ ಮೋಕ್ಷ ಹೇಗಿದೆ ಅಂತ ನಾವು ಯಾಕೆ ಜಗಳ ಮಾಡ್ಕೊಳ್ತಾ ಇರಬೇಕು ಸುಮ್ಮನೆ ಅಂತ. ಅಲ್ಲಿ ಹೋದರೆ ಅನುಭವಕ್ಕೆ ಬರುತ್ತಲ್ವ ಅದು. ಈ ವಿಶ್ವ ಸಮ್ಮೇಳನ ಹೇಗಿದೆ ಅಂತ ಮನೇಲಿ ಕೂತ್ಕೊಂಡು ಜಗಳ ಮಾಡ್ತಾ ಇರೋದ್ರ ಬದಲಿಗೆ ಸೀದಾ ವಿಶ್ವ ಸಮ್ಮೇಳನಕ್ಕೆ ಯಾವುದಾದ್ರು ದಾರಿ ಹಿಡ್ಕೊಂಡು ಹೋದರೆ, ಇಲ್ಲಿ ಬಂದು ತಲುಪಿದರೆ ಅನುಭವ ತಾನೇ ಆಗುತ್ತಲ್ವ ಅಂತ. ಹಾಗೆ ಅದು ಮೀಮಾಂಸೆ ಇರ್ಬೋದು, ವೇದಾಂತ ಇರ್ಬೋದು, ಅಥವಾ ಅದು ಸಾಂಖ್ಯ ಇರ್ಬೋದು, ಯೋಗ ಇರ್ಬೋದು, ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಎಲ್ಲ ಪಂಥಗಳು ಅಂತ, ಎಲ್ಲ ಬೇರೆ ಬೇರೆ ದಾರಿಗಳು ಅಂತ. ಹೋಗಿ ತಲುಪೋದಲ್ಲೇ ತಾನೇ ಅಂತ ಅನುಭವಕ್ಕೆ ಬರುತ್ತೆ ಅಲ್ಲಿದು ಅಂತ, ತಾನೇ ತಾನಾಗಿ ಅಂತ. ಹಾಗೆ ಅಂಥದ್ದೊಂದು ತುಂಬ ಪ್ರೀತಿಯ ಸಂಭಾಷಣೆಯಲ್ಲಿ ನಡೀತು. ಅವರು ನಮ್ಮಲ್ಲಿಗೆ ಬರಬೇಕು, ನಾವಲ್ಲಿಗೆ ಹೋಗಬೇಕು ಅನ್ನೋ ಮಾತುಕತೆಗಳು ಕೂಡ ನಮ್ಮ ಮಧ್ಯದಲ್ಲಿ ಆಯಿತು. ಮತ್ತು ನಾವು ಸೇರಿ ಹೇಗೆ ನಾವು ಈ ಧರ್ಮವನ್ನು, ಈ ಸನಾತನ ಸಂಸ್ಕೃತಿಯನ್ನು ಹೇಗೆ ಉಳಿಸ್ಬೋದು ಅನ್ನೋ ಬಗ್ಗೆ ನಮ್ಮಲ್ಲಿ ಚರ್ಚೆಗಳು ನಡೆದ್ವು. ಅವರ ತೆರೆದ ಹೃದಯ ನಮಗೆ ತುಂಬ ಅಭಿಮಾನವನ್ನು, ಸಂತೋಷವನ್ನು ತಂದಿತು ಅನ್ನೋದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತಾ, ಈ ಆಯುರ್ವೇದ ಸಮ್ಮೇಳನದ ಒಂದು ಕಾರಣದಿಂದ ಯಾವ್ಯಾವುದೋ ಒಳ್ಳೆ ಘಟ್ಟಗಳು ನಡೆದೋಗ್ತವೆ ಅಂತ. ನಾಳೆ ಏನೋ ಒಂದು ನಾವಿಬ್ಬರು ಸೇರಿ ಏನೋ ನಾಳೆ ಒಳ್ಳೆ ಕಾರ್ಯ ಮಾಡಿದರೆ ಅದರ ಶ್ರೇಯಸ್ಸು ಈ ಆಯುರ್ವೇದ ಸಮ್ಮೇಳನಕ್ಕೆ ಸಲ್ತದೆ ಅಂತ, ಇಲ್ಲಿಗೆ ಸಲ್ಲಬೇಕಾಗಿರುವಂಥದ್ದು ಅದೆಲ್ಲವನ್ನು ಭಾವಿಸ್ತಾ, ಅದೇ ಕೊನೆಯದಾಗಿ ಆಯುರ್ವೇದ ಅದು ಜೀವನ ಪದ್ಧತಿ. ಅದು ಕೇವಲ ಒಂದು ಔಷಧ ರೋಗಿ ಕೊಡೋದು ಅನ್ನೋ ಮಟ್ಟಕ್ಕಿಲ್ಲ. ಅದು ಬದುಕಿನ ವಿಧಾನ. ಅದು ಆಯುರ್ವೇದದಂತೆ ಬದುಕಿದರೆ ಅವನು ಸ್ವಸ್ಥನಾಗಿ ಬದುಕ್ತಾನೆ, ಇಲ್ಲದಿದ್ದರೆ ಸುಸ್ತನಾಗಿ ಬದುಕ್ತಾನೆ ಅಂತಂದರೆ. ಸುಸ್ತನ್ನು ಹೊಂದಿ ಅಯ್ಯೋ ಹೇಗಪ್ಪ ಬದುಕೋದು ಅಂತ ಅನಿಸ್ಬಿಡ್ತದೆ ಅಂತ. ನಿಮಗೆ ಸುಸ್ತು ಬೇಕೋ ಅಥವಾ ಸ್ವಸ್ಥ ಏನೋ ಪದವಿ ಬೇಕೋ ಅನ್ನೋದನ್ನು ಆಲೋಚನೆ ಮಾಡಿ. ಅದು ಬೇಕು ಅಂದರೆ ಆಯುರ್ವೇದಕ್ಕೆ ಬನ್ನಿ, ಆಯುರ್ವೇದದಂತೆ ಜೀವನ ಮಾಡೋಣ. ಜೀವನ ಮಾಡೋದಕ್ಕೆ ಬೇರೆಯವರಿಗೆ ಪ್ರೇರಣೆಯನ್ನು, ಸಮಸ್ತರಿಗೂ ಇಡೀ ಪ್ರಪಂಚಕ್ಕೂ ಪ್ರೇರಣೆ ಕೊಡೋಣ. ಮತ್ತು ಎಲ್ಲ ನಮ್ಮವರೆಗೆ ಜ್ಞಾನ ಏನು ಬಂದಿದೆಯೋ ಅದನ್ನು ಉಳಿಸ್ಕೊಳ್ಳೋಣ, ಬೆಳೆಸೋಣ ಅಂತ. ಕೊನೆಯಲ್ಲಿ ಈಗ ಚರಕರು ಚರಕ ಸಮಿತಿಯನ್ನು ರಚನೆ ಮಾಡಿದರು, ಸುಶ್ರುತರು ಸುಶ್ರುತ ಸಮಿತಿ ರಚನೆ ಮಾಡಿದರು, ವಾಗ್ಭಟ್ರು ಅಷ್ಟಾಂಗ ಅದನ್ನು ಪ್ರಪಂಚಕ್ಕೆ ಕೊಟ್ಟರು. ಇವರಿಗೆಲ್ಲ ಯಾವ ಸರ್ಕಾರದ ಆಶ್ರಯ ಇತ್ತು? ಯಾವ ಸರ್ಕಾರ ಇವರಿಗೆ ನಿಧಿ ಕೊಡ್ತು? ಅವ್ರು ಯಾತಕ್ಕೋಸ್ಕರ ಮಾಡಿದರು? ಇವರಿಗೆ ಯಾವ ಪ್ರಶಸ್ತಿ ಬಂತು? ಯಾವ ಸನ್ಮಾನ ಬಂತು ಅವರಿಗೆ? ಅವ್ರು ಏನು ಮಾಡಿದ್ರು ಇವತ್ತಿನ ಆಯುರ್ವೇದ ವೈದ್ಯರು ಅದನ್ನು ಮಾಡಬೇಕು ಅಂತ. ಅವ್ರು ಯಾವ ಶೋಧನೆ ಮಾಡಿದ್ರು, ಯಾವ ತಪಸ್ಸು ಮಾಡಿದ್ರು ಅದನ್ನು ಮಾಡಬೇಕು ಅಂತ, ಅದು ಮುಂದುವರಿಬೇಕು ಅಂತ. ಅವ್ರು ಕೊಟ್ಟಿದ್ದು ನಾವು ಇಟ್ಕೊಳ್ತೇವೆ ಅಂದರೆ ಸಾಲದು ಅಂತ. ಆ ಸಾಧಕರ, ಶೋಧಕರ, ಬೋಧಕರ ಪರಂಪರೆ, ಚರಕ ಸುಶ್ರುತ ವಾಗ್ಭಟರಂಥ ಸಾಧಕ, ಶೋಧಕ, ಬೋಧಕರ ಪರಂಪರೆ. ಸಾಧನೆ ಮಾಡಬೇಕು, ಸತ್ಯದ ಶೋಧನೆ ಮಾಡಬೇಕು, ಆಮೇಲೆ ಪ್ರಪಂಚಕ್ಕೆ ಬೋಧನೆ ಮಾಡಬೇಕು. ಅಂಥ ಪರಂಪರೆ. ಇನ್ನೊಂದು ಚರಕ ಸಂಹಿತೆ ಬರಲಿ, ಇನ್ನೊಂದು ಸುಶ್ರುತ ಸಂಹಿತೆ ಬರಲಿ, ಇನ್ನೊಂದು ಅಷ್ಟಾಂಗ ಹೃದಯ ಬರಲಿ. ಅಂಥವರು ಹುಟ್ಟಿ ಬರೋದನ್ನು ತುಂಬ ತಡ ಆಗುತ್ತೆ. ನೀವು ಹಾಗಾಗಿ ಈ ಆಯುರ್ವೇದ ವೈದ್ಯ ವಿದ್ಯಾರ್ಥಿಗಳು ನೀವೇ ಆಗಿ ಅಂತ, ನೀವೇ ಚರಕರಾಗಿ, ಸುಶುದ್ಧರಾಗಿ, ವಾಗ್ಭಟರಾಗಿ. ಈ ಸಮ್ಮೇಳನದ ಫಲ ಏನಂದರೆ ಸರ್ಕಾರ ಇಂತಿದ್ದನ್ನು ಮಾಡಿಕೊಡ್ಬೇಕು ಅನ್ನೋದಲ್ಲ. ಅದ್ರ ಫಲ ಏನಂದರೆ ನಮ್ಮ ವೈದ್ಯರುಗಳು ಅವರು ಚರಕರಾಗ್ತಾರೆ, ಸುಶುದ್ಧರಾಗ್ತಾರೆ, ವಾಗ್ಭಟರಾಗ್ತಾರೆ, ಅವರು ಸುಶಾಣರಾಗ್ತಾರೆ. ಅದಕ್ಕಿಂತ ಹಿಂದಕ್ಕೆ ಹೋದರೆ, ರಾಮಾಯಣದ ಕಾಲಕ್ಕೆ ಹೋದರೆ ಅವರು ಸುಶಾಣರಾಗ್ತಾರೆ. ಅವ್ರು ಹೋಗಿ ನಿಂತ್ಕೊಂಡ್ರೆ ಮೂಲಕ್ಕೆ ಗೋಚರ ಆಗತ್ತೆ ಅಂತ. ತಗೋ ನನ್ನನ್ನು ಅಂತ, ಬಳಸ್ಕೋ ಮನುಕುಲದ ಉದ್ಧಾರಕ್ಕೆ ಅಂತ. ಅದೇ ಬರುತ್ತೆ
ನಮ್ಮ ತಾನಾಗಿ ಗೋಚರಿಸುತ್ತೆ ಅನ್ನುವಂಥ ವೈದ್ಯರುಗಳು ಅವರುಗಳು ಈ ದೇಶವನ್ನು ಮತ್ತು ಪ್ರಪಂಚವನ್ನು ಬೆಳಗಲಿ. ಆಯುರ್ವೇದ ಜಗತ್ತನ್ನು ಆಳಲಿ. ಆಯುರ್ವೇದ ವೈದ್ಯರೆಂಬ ದೇವತೆಗಳು ಈ ವೈದ್ಯ ಲೋಕವನ್ನು, ಈ ಸ್ವಸ್ಥ ಲೋಕವನ್ನು ಆಳುವಂತೆ ಆಗಲಿ ಎಂಬುದಾಗಿ ಹಾರೈಸ್ತೇವೆ. ಎಲ್ಲರಿಗೂ ಕ್ಷೇಮವಾಗಲಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ನಾವು ಹಾರೈಸ್ತಕ್ಕಂಥದ್ದು. ಯೋಗಕ್ಷೇಮಗಳು ಎಲ್ಲರಿಗೂ ಸಿದ್ಧಿಸಲಿ. ಇಂಥ ಕಾರ್ಯಗಳು ಮತ್ತೆ ಮತ್ತೆ ನಡೀಲಿ. ಈ ಆಯುರ್ವೇದದ 3ನೇ ವಿಶ್ವ ಸಮ್ಮೇಳನವನ್ನು ನಾವು ನೀವೆಲ್ಲ ಭಾಗವಹಿಸಿ ನೋಡುವಂತೆ. ನೀವೆಲ್ಲ ಆ ಕಡೆ ನೋಡೋಕ್ಕೆ ಶುರು ಮಾಡಿದ್ರಿ ಕೂಡಲೇ, ಗೊತ್ತಾಯ್ತು ನಮಗೆ ಅಂತ. ಆ 3ನೇ ವಿಶ್ವ ಸಮ್ಮೇಳನ ಯಾವಾಗ ಅಂತ ಆ ಪ್ರಶ್ನೆಗೊಂದು ಶೀಘ್ರ ಉತ್ತರ ಸಿಗುವಂತೆ ನಾವೆಲ್ಲ ಅದರಲ್ಲಿ ಭಾಗಿಯಾಗಿ ಧನ್ಯರಾಗುವಂತಾಗಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ.